ಎಷ್ಟು ದೊಡ್ಡದು ಗುರು ಟ್ರೈನು. ಬರೋಬ್ಬರಿ 350 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗೋ ಟ್ರೈನ್ ಇದು. ನಾವು ಅದು ಟ್ರೈನ್ ಮುಂಭಾಗ ಹಿಂಗೆ ಚೂಪಾಗಿದೆಯಲ್ಲ ಅಲ್ಲಿ ಓಡೋಗ್ತಾ ಇದ್ದೀವಿ. ಓಹೋ ಸಖತ್ ದೊಡ್ಡದಿದೆ ಗುರು ಟ್ರೈನ್ ಸ್ಟೇಷನ್ ಮಾತ್ರ. ಇಡೀ ಕಂಟ್ರಿಲಿ 5G ಇಂಟರ್ನೆಟ್ ಸಿಗುತ್ತಂತೆ ಟ್ರೈನಲ್ಲೂ ಕೂಡ. ಇಷ್ಟು ಕ್ಲೀನಾಗಿದ್ದರೆ ಸಾಕು ಗುರು ಹೈ ಸ್ಪೀಡ್ ಟ್ರೈನಲ್ಲಿ ಟಾಯ್ಲೆಟ್ಗಳು. ಆದರೆ ಫುಲ್ಲು ಡಿಜಿಟಲೈಸ್ಡು ಹಂಗೆ ಹಿಂಗೆ ಅಂತ ಏನು ಮಾಡಿಲ್ಲ. ಇಲ್ಲಿ ಏನೇನು ಫೆಸಿಲಿಟಿ ಕೊಟ್ಟಿದ್ದಾರೆ ಬಿಸ್ನೆಸ್ ಕ್ಲಾಸಲ್ಲಿ. ಚಲೋ ಕಾರ್ನ ಮ್ಯೂಸಿಕ್ ಥರ ಸೆಟಪ್ ಮಾಡ್ಬಿಟ್ಟವ್ರು, ಇದು ಕರೆಯೋಕೆ ಥರ ಎಲ್ಲ. ತೈವಾನ್ ದೇಶದ ಬುಲೆಟ್ ಟ್ರೈನ್ಗೆ ಸ್ವಾಗತ ಸುಸ್ವಾಗತ. ಬರೋಬ್ಬರಿ 350 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗೋ ಟ್ರೈನ್ ಇದು. ಕಂಟ್ರಿ ಅದು ಮೇಲ್ಗಡೆಯಿಂದ ಕೆಳಗಡೆ ತನಕ ಒಂದೇ ಟ್ರೈನು 3 ಅವರಲ್ಲಿ ಇಡೀ ಕಂಟ್ರಿನ ಕವರ್ ಮಾಡುತ್ತೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ದ ತೈವಾನ್ಸ್ ಬುಲೆಟ್ ಟ್ರೈನ್. ನೀವು ನೋಡ್ತಾ ಇರೋದಿದು ಹೈ ಸ್ಪೀಡ್ ರೈಲ್ ಸ್ಟೇಷನ್ ಅಂತ. ಎಲ್ಲ ಬುಲೆಟ್ ಟ್ರೈನ್ಗಳು ಈ ಸ್ಟೇಷನಿಂದನೇ ಹೊರಡೋದು ತೈವಾನಲ್ಲಿ. ತೈವಾನ್ ಇರೋದೇ ಕಂಟ್ರಿ ಚಿಕ್ಕದು ಗುರು. ಒಂದು 500 ಇಂದ 700 ಕಿಲೋಮೀಟ್ರ್ ಟಾಪಿಂದ ಕೆಳಗಡೆ ಹೋದರೆ ಇಡೀ ತೈವಾನ್ ಸಿಟಿ ಕವರ್ ಆಗಿಬಿಡುತ್ತೆ. ಅಂಥ ಚಿಕ್ಕ ಕಂಟ್ರೀಲಿ ಇವರು ಬುಲೆಟ್ ಟ್ರೈನ್ ಮಾಡೋರು ನೋಡಿ. ಕಿರಣ, ಮೇನ್ ಸ್ಟೇಷನ್ಗೆ ಬಂದ್ವಿ. ಬುಲೆಟ್ ಟ್ರೈನ್ ನಾವು ಬುಕ್ ಮಾಡಿಲ್ಲ ಆಯ್ತಾ. ಇವಾಗ ಟಿಕೆಟ್ ಹುಡುಕ್ಬೇಕು, ಟಿಕೆಟ್ ಆಫೀಸ್ ಹುಡುಕ್ಬೇಕು. ಅಲ್ಲಿ ಇನ್ಫಾರ್ಮೇಶನ್ ಸೆಂಟರ್ ಇದೆ. ಓಹೋ ಏನಿದು ಟ್ರೈನ್ ಸ್ಟೇಷನಾ ಇಲ್ಲ ಏನಿದು ಹಿಂಗಿದೆ ಬಿಲ್ಡಿಂಗ್ಸ್ಗಳೆಲ್ಲ ಅವೇ. ಸಖತ್ ದೊಡ್ಡದಿದೆ ಗುರು ಟ್ರೈನ್ ಸ್ಟೇಷನ್ ಮಾತ್ರ. ಆಮೇಲೆ ನೋಡಿ ಇಲ್ಲಿ ಡಿಜಿಟಲ್ ಡಿಸ್ಪ್ಲೇ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ಗೊತ್ತಾಗುತ್ತೆ ನಮ್ಮದು ಟ್ರೈನ್ ಯಾವುದು ನೆಕ್ಸ್ಟು ಅಂತ ಅಲ್ವಾ. ಹಾಂ, ನಾವು ತೈವಾನಿನ ಬುಲೆಟ್ ಟ್ರೈನ್ ನೋಡೋಕ್ಕಾಗ್ತಾ ಇದ್ದೀವಿ. ಆದರೆ ಇದೇ ಜೂನ್ 17ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಚೈನಾನ ಎಕ್ಸ್ಪ್ಲೋರ್ ಮಾಡ್ಕೊಂಬೋಣ. ಜೊತೆಗೆ ಚೈನಾದಲ್ಲಿ ಕೂಡ ನಾವು ಬುಲೆಟ್ ಟ್ರೈನಲ್ಲಿ ಕರ್ಕೊಂಡು ಹೋಗ್ತೀವಿ. ಎಲ್ಲರೂ ಜೂನ್ 17ನೇ ತಾರೀಕು ಚೈನಾಗೆ ಹೋಗೋಣ. ಇವಾಗ ಸದ್ಯಕ್ಕೆ ತೈವಾನಿನ ಬುಲೆಟ್ ಟ್ರೈನ್ ಒಳಗೆ ಹೋಗೋಣ ಬನ್ನಿ. ಇಲ್ಲಿ ಕೊಟ್ಟರು ನೋಡಿ ತೈಚುಂಗ್ 12:45 ಟ್ರೈನ್. ಕಾರ್ಡ್ ಪ್ಲೀಸ್. 1400 ಅಂದರೆ ಆಲ್ಮೋಸ್ಟು ಇಬ್ಬರಿಂದ ಸೇರಿಸಿ 5000 ರೂಪಾಯಿ ಆಯಿತು. ಸೊ ನಮಗೆ 10 ನಿಮಿಷಕ್ಕೂ ಇದೆ ಕಿರಣ ಹೈ ಸ್ಪೀಡ್ ಟ್ರೈನು. ಸರ್ಪ್ರೈಸ್ ಅದು. ನಾವೊಂದು 12:45 ತೊಗೊಂಡ್ವಿ. ಅಂದರೆ ನಮ್ಗೊಂದು 30 ನಿಮಿಷ ಟ್ರೈನ್ ಸಿಗುತ್ತೆ. ಓಕೆ ಟಟ್ಟಡ ನಮ್ಮ ಟ್ರೈನ್ ಟಿಕೆಟ್ ಸಿಕ್ತು. ಲೆಕ್ಕ ಹಾಕಿದ್ರು ಇಲ್ಲಿಂದ ತಾಯ್ಚುಂಗ್ ಬಂದ್ಬಿಟ್ಟು ತೈಪಾಯಿಂದ ತಾಯ್ಚುಂಗ್ 250 ಕಿಲೋಮೀಟ್ರು. 250 ಕಿಲೋಮೀಟ್ರು ಮಧ್ಯಾಹ್ನ 12:45 ಬಿಟ್ಟರೆ ಕರೆಕ್ಟಾಗಿ 1:45 ತೊಗೊಂಡೋಗ್ಬಿಟ್ಬಿಡ್ತಾನೆ. ಒಂದೇ ಅವರು 350 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗುತ್ತೆ. ಆಯಿತು ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಎಕ್ಸ್ಪೀರಿಯೆನ್ಸ್ ಅಲ್ಲೋದಾಗಲೇ ಗೊತ್ತಾಗುತ್ತೆ. ಇವಾಗ ಸದ್ಯಕ್ಕೆ ಈ ಮೆಟ್ರೋ ಸ್ಟೇಷನೆಲ್ಲ ಒಂದು ರೌಂಡ್ ಹೊಡ್ಕೊಂಬರೋಣ ಹೆಂಗಿದೆ ಅಂತ ಅಲ್ವಾ. 1 ಅವರಲ್ಲಿ ನಮ್ಗೆ ಗೊತ್ತೇ ಆಗಲ್ಲ. ನೀನೇನೋ ತೊಗೊಂಡು ತಿನ್ನೋ ಅಷ್ಟರಲ್ಲಿ ಹೋಗ್ಬಿಟ್ಟಿರ್ತಾನೆ ಟ್ರೈನು. ಆದರೆ ತೈವಾನಲ್ಲಿ ಎಲ್ಲ ಟ್ರೈನಲ್ಲಿ ತಿನ್ನೋಕ್ಕೆ ಬಿಡಲ್ಲ. ಆದರೆ ಹೈ ಸ್ಪೀಡ್ ಬುಲೆಟ್ ಟ್ರೈನಲ್ಲಿ ಮಾತ್ರ ನಮಗೆ ತಿನ್ನೋಕ್ಕೆ ಟೈಮ್ ಕೊಡ್ತಾರೆ. ಅಂದರೆ ಲೈಕ್ ತಿನ್ಬೋದು. ಟ್ರೈನ್ ಸ್ಟೇಷನಲ್ಲಿ ಎಲ್ಲ ಕಡೆ ಈ ಥರ ಚಾರ್ಜಿಂಗ್ ಪಾಯಿಂಟ್ ಹಾಕಿದ್ದಾರೆ, ಫ್ರೀ ಚಾರ್ಜಿಂಗ್ ಪಾಯಿಂಟು. ಆಮೇಲೆ ವೈಫೈ, ಆಮೇಲೆ ಈ ಥರ ಹಳೆ ಕಾಲದ ಫೋನ್ಗಳು. ಆ್ಯಕ್ಚುಲಿ ಈ ಫೋನು ಫ್ರೀ. ಕಸ್ಟಮರ್ಸ್ ಯೂಸ್ ಮಾಡಿಕೊಂಡು ಕಾಯಿನ್ ಹಾಕ್ಬೋದು, ಇಲ್ಲಾಂದರೆ ಫ್ರೀಯಾಗೂ ಇದೆ. ಫ್ರೀಯಾಗೂ ಫೋನ್ಗಳನ್ನ ಯೂಸ್ ಮಾಡ್ಕೊಬೋದು. ನಾವು ತೈವಾನಲ್ಲಿ ಏನು ಅನ್ಕೋತೀವಿ, ಯಾರು ಹೋಮ್ಲೆಸ್ ಪೀಪಲ್ ಇಲ್ಲ ಅಂದ್ಕೊಳ್ತೀವಿ. ಆದರೆ ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಹೋಮ್ಲೆಸ್ ಪೀಪಲ್ಲು ಇಲ್ಲಿದ್ದಾರೆ ತೈವಾನಲ್ಲಿ. ಈಗ ಬೇರೆ ಕಡೆಯಿಂದ ಚೈನಾಯಿಂದ ಜಪಾನಿಂದ ಓಡಿ ಬಂದಿರೋ ಹೋಮ್ಲೆಸ್ ಪೀಪಲ್ ಎಲ್ಲ ಅವರು ತೈವಾನಲ್ಲಿದ್ದಾರೆ. ಇವರು ಹೋಮ್ಲೆಸ್ ಅಲ್ಲ, ಲೆಫ್ಟಲ್ಲಿ ಕೂತಿರೋರು ಇವರೆಲ್ಲ ಆ ಕಡೆ ಇದ್ರು ಹೋಮ್ಲೆಸ್. ಪಾಪ ಇವರು ಟ್ರೈನಿಗೆ ಕಾಯ್ತಾರವರು. ಲಾಂಗ್ ಡಿಸ್ಟೆನ್ಸ್ ಎಲ್ಲಿಂದ ಬರ್ತಾರಲ್ಲ, ನೆಕ್ಸ್ಟ್ ಕನೆಕ್ಟಿವಿಟಿಗೆ ಇಲ್ಲಿ ಕಾಯ್ಕೊಂಡು ಕೂತ್ಕೊಂಡಿರೋದು. ಬರೀ ಬೇಕ್ರಿ ಇತ್ತು ಗುರು ಜಾಸ್ತಿ ಆವಾಗಿಂದ. ಇಲ್ಲಿ ಸ್ವೀಟ್ಗಳು, ಬೇಕ್ರಿಗಳು. ಇಲ್ಲೇನೋ ಒಂದು ಸ್ವಲ್ಪ ತಿನ್ನೋದಿದೆ. ಓ ಟೇಕ್ ಅವೇನಾ? ಕಿರಣ್ ಈ ಥರ ಬಾಕ್ಸಲ್ಲಿ ಹಾಕ್ಕೊಟ್ಬಿಡ್ತಾರೆ. ಓಕೆ, ಬೆಸ್ಟ್ ಇರುತ್ತೆ. ಹಲೋ ಒನ್ ಎಷ್ಟು 130 ಅಂದರೆ 400 ರೂಪಾಯಾ ಅಲ್ವಾ? ಹಾಂ ಟೇಕ್ ಅವೇ. ಟ್ರೈನ್ ಸ್ಟೇಷನಲ್ಲಿ ಆ್ಯಕ್ಚುಲಿ ಹೊರಗಡೆಕ್ಕೂ ಒಂದು ಸ್ವಲ್ಪ ಜಾಸ್ತಿ, ಆದರೆ ಪರವಾಗಿಲ್ಲ. ಟ್ರೈನ್ ಸ್ಟೇಷನ್ನು, ಶಾಪಿಂಗ್ ಮಾಲು ಒಂದು ಅರ್ಥ ಆಯ್ತಲ್ಲ ಗುರು ನನಗೆ. ಆದರೆ ಮೋಸ್ಟ್ ಆಫ್ ದಮ್ ಇಲ್ಲಿ ಇಂಗ್ಲೀಷ್ ಮಾತಾಡ್ತಾರೆ ಗುರು, ಅದು ಒಳ್ಳೆ ವಿಷಯ. ಇಲ್ಲಿ ಹೊರಗಡೆ ಕಂಟ್ರಿರೋ ಒಳ್ಳೆ ಕಾನ್ಸೆಪ್ಟ್ ಏನು ಅಂದರೆ, ಎಸ್ಕಲೇಟರ್ಸಲ್ಲಿ ಹೋಗ್ಬೇಕಾದ್ರೆ ನೋಡಿ ಎಲ್ಲ ಬಲಗಡೆ ನಿಂತವ್ರೆ, ಎಡಗಡೆ ಫ್ರೀ ಆಗಿಬಿಡ್ತಾರೆ ಜನಗಳು ನಡ್ಕೊಂಡು ಹೋಗೋಕ್ಕೆ. ಇದೊಂಥರ ಒಳ್ಳೆ ಕಾನ್ಸೆಪ್ಟು.
ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡೋದು ಏನು ಗೊತ್ತಾ, ಈ ಟ್ರೈನ್ ಸ್ಟೇಷನಲ್ಲಿ ತೈವಾನಲ್ಲಿ ಬ್ರೆಸ್ಟ್ ಫೀಡಿಂಗ್ ರೂಮ್ ಕೂಡ ಇದೆ. ಓಕೆ, ಹೆಣ್ಮಕ್ಳಿಗೆ ಒಳ್ಳೇದು ಗುರು ಅದು. ಟಾಯ್ಲೆಟ್ಸ್ ಜೊತೆಗೆ ಅಲ್ಲೇ ಬಂದ್ಬಿಟ್ಟಿದೆ ಟ್ರೈನು. ಇದೇ ಟ್ರೈನು 1246. ಓಕೆ, ಇಲ್ಲ ಇದಿರೋದು ಟ್ರೈನ್ ನಂಬರ್ 1637. ನಮ್ದು ಅದು ನೆಕ್ಸ್ಟ್ ಟ್ರೈನ್ ಬರೋದು ನಮ್ದು. ಯಪ್ಪ, ಟ್ರೈನ್ ನೋಡಿದ್ರೆ ಎಷ್ಟು ದೊಡ್ಡದಿದೆ. ಒಂದು ಪ್ಲಾಟ್ಫಾರ್ಮಿಂದ ಎಷ್ಟು, ನನ್ನ ಪ್ರಕಾರ 11 ಪ್ಲಾಟ್ಫಾರ್ಮ್ವರೆಗೂ ಇದೆ. ಅಷ್ಟು ದೊಡ್ಡದಿದೆ ಗುರು ಟ್ರೈನು ಅಂತೂ. ನಾವು ಅದು ಟ್ರೈನ್ ಮುಂಭಾಗ ಹಿಂಗೆ ಚೂಪಾಗಿದೆಯಲ್ಲ, ಅಲ್ಲಿ ಓಡೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಫೋಟೋ ತಗೊಳ್ಳೋಣ. ಅಯ್ಯೋ ಚಿನ್ನು, ಇನ್ನೂ ಅಷ್ಟು ದೂರ ಇದೆ ಅಲ್ವಾ? ನಾನು ಇಲ್ಲೇ ಎಲ್ಲೋ ಇದೆ ಅಂದ್ಕೊಂಡೆ, ಮುಂದೆ ಇದೆ. ಹೊರಟ್ಬಿಟ್ಟ ಟ್ರೈನು. 12:21 ಎಕ್ಸಾಕ್ಟ್ ಆಗಿ ಹೊರಡ್ತಿದೆ ಟ್ರೈನು. ಅಪ್ಪ, ಎಷ್ಟು ದೊಡ್ಡದು ಗುರು ಟ್ರೈನು ಇದು. ಎಂಡ ಹಿಂದ್ಗಡೆನೂ ಚೂಪಾಗಿದೆ. ಬುಲೆಟ್ ಟ್ರೈನ್ ಇದು ಫುಲ್ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತಾ ತೈಪೈಯಿಂದ, ಇಲ್ಲಿಂದ ಸ್ಟಾರ್ಟ್ ಆಗಿ ಹಿಂಗೆ ಮುಗಿಸ್ಕೊಂಡು ಲಾಸ್ಟ್ ಸ್ಟಾಪು ಜಿಯಾಂಗ್ಯೂಂಗ್ ಅಂತ. ಆಲ್ಮೋಸ್ಟ್ ಅರ್ಧ ದಾರಿ, 250 ಕಿಲೋಮೀಟ್ರು. ಇಲ್ಲಿಂದ 250 ಕಿಲೋಮೀಟ್ರು, ಅದ್ರ ಕೆಳಗಡೆಗೆ 250 ಕಿಲೋಮೀಟ್ರು. ಅರ್ಧ ತೈವಾನ್ ನೋಡ್ತೀವಿ ಇವಾಗ, ಅರ್ಧ ತೈವಾನ್ ಕವರ್ ಮಾಡ್ಕೊಂಡು ಹೋಗ್ತೀವಿ. 1 ಅವರು ಇಲ್ಲಿಂದ ಇಲ್ಲಿಗೆ 1 ಅವರು, 2 ಅವರ್ಗೆ ಇಡೀ ದೇಶ ಸುತ್ತಾಡ್ಬಿಡ್ಬೋದಲ್ವಾ? ನೋಡಿ, ನಮ್ಮ ಮಂಗಳೂರು ಬಂದ್ಬಿಟ್ಟು ಇಲ್ಲಿಂದ ಬೆಂಗಳೂರಿಂದ 250 ಕಿಲೋಮೀಟ್ರು. ಈ ಥರ 1 ಅವರ್ ಟ್ರೈನ್ ಬಿಟ್ಬಿಟ್ರೆ ಝೀಕ್ ಅಂತ ಹೋಗ್ಬಿಡೋದು. ಮೈಸೂರಿಗೆ ಅರ್ಧ ಅವರು, ಮಂಡ್ಯಕ್ಕೆ ಅರ್ಧ ಅವರು. ಟ್ರೈನ್ ಫೆಸಿಲಿಟೀಸ್ ಇದೆ ಇವಾಗ. ಆದರೆ ಹೈ ಸ್ಪೀಡ್ ಟ್ರೈನ್ ಇಲ್ವಲ್ಲ. ಬೋಗಿ 1ಕ್ಕೆ ಬಂದ್ವಪ್ಪ ಅಷ್ಟೇ. ನಮ್ಮ ಬೋಗಿ ಎಷ್ಟು? 9. ಹಂಗಂದ್ರೆ ತಿರ್ಗಾ ವಾಪಸ್ ಅಲ್ಲಿ ಕೊನೆಗೆ ನಡ್ಕೊಂಡು ಹೋಗ್ಬೇಕು. ನೋಡಿ ಎಷ್ಟು ದೂರವರೆಗೂ ಇದೆ ನೋಡಿ. ಬಂತು ಗುರು ಬುಲೆಟ್ ಟ್ರೈನು. ಇದು ನಮ್ಮ ಬೋಗಿದಲ್ಲ, ಇದು ಪಕ್ಕದ ಬೋಗಿದು. ಸ್ಲೋ ಆಗಿ ಬರ್ತಾರೆ ಆ್ಯಕ್ಚುಲಿ. ಹೌದು, ಆಬ್ವಿಯಸ್ಲಿ ಸ್ಟೇಷನ್ನು. ಶೇಪೇ ಚೆನ್ನಾಗಿದೆಲ್ಲ ಒಂಥರ. ಲೈಟ್ ಹಾಕುತ್ತೆ, ಯೆಲ್ಲೋ ಕಲರ್ ಲೈಟು. ಈ ಥರ ಯೆಲ್ಲೋ ಕಲರ್ ಲೈಟ್ ಆದಾಗ ಒಬ್ಬರು ಇಲ್ಲ ನೋಡಿ ಪ್ಲ್ಯಾಟ್ಫಾರ್ಮಲ್ಲಿ. ಹೊಟ್ರು ಬಾಯ್ ಸೂಪರ್ ಸೂಪರ್ ಗುರು. ಅವ್ರು ಬಾಯಿ ಮಾಡಿದ್ರೆ ಖುಷಿ ಆಯ್ತು ಆಕ್ಚುಲಿ. ಚಿನ್ನು, ಇವಾಗ ಪ್ಲಾಟ್ಫಾರ್ಮ್ ನಂಬರ್ 1 9ಕ್ಕೆ ಹೋಗ್ಬೇಕು. ನಡಿ, ನಮ್ಮ ಟ್ರೈನ್ ಓಡ್ ಬರ್ತಾ ಇವಾಗ. ನಡೀರಿ ನೋಡಿ, ಟ್ರೈನ್ ತೋರ್ಸಕ್ಕೆ ಎಷ್ಟು ಓಡಾಡ್ತಾ ಇದೀವಿ. ಏನ್ ಗೊತ್ತಾ, ಕಂಟ್ರಿ ತುಂಬಾ ಚಿಕ್ಕದಿರೋದ್ರಿಂದ ಇಷ್ಟೇ ಜಾಗ ಇರೋದು, ಜಾಸ್ತಿ ನಡೆದಾಡಕ್ಕೂ ಜಾಗ ಇಲ್ಲ. ಇಲ್ಲಿ ನಿಮಿಷ ತೋರಿಸ್ತೀನಿ. ಇಲ್ಲಿ ಲೈನ್ ಆಗ್ಬೇಕು, ಹೋಗೋರು ಬರೋರು ಇಲ್ಲಿಂದ ಬರ್ಬೇಕು, ಎಕ್ಸಿಟ್ ಆಗ್ಬೇಕು. ಹೊರಗಡೆ ಹೋಗೋರು ಹಿಂಗೆ, ಒಳಗಡೆ ಹೋಗೋರು ಹಿಂಗೆ ಹಂಗೆ ನಿಂತಿರ್ತಾರೆ. ನುಗ್ಗಾಟ ಕೂಗಾಟ ಏನೂ ಇಲ್ಲ ಇಲ್ಲಿ. 2 ನಿಮಿಷ 12:29ಕ್ಕೆ ಟ್ರೈನ್ ಬಂತ. ಒಳಗಡೆ ಇಳಿದ್ರು, ಒಳಗಡೆ ಹತ್ತಿದ್ರು, ಕ್ಲೀನ್ ಮಾಡಿಕೊಂಡ್ರು, ಊಟ ಒಳಗಡೆ ಹೋಯ್ತು. 2 ನಿಮಿಷದಲ್ಲಿ ಇವೆಲ್ಲ ಮುಗಿಸ್ಕೊಂಡು ಟ್ರೈನ್ ಒಳಗೆ ಜನ ಹತ್ಕೊಂಡು ಹೋಯ್ತಾನೆ ಇದ್ರು. ಅಪ್ಪ, ಎಷ್ಟು ದೊಡ್ಡದು ಗುರು ಟ್ರೈನ್ ಸ್ಟೇಷನ್ ಮಾತ್ರ. ಆದರೆ ಎಷ್ಟು ಕ್ಲೀನಾಗಿದೆ ನೋಡಿ. ಜನನೂ ಹಂಗೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ಲಾಟ್ಫಾರ್ಮ್ ಎಲ್ಲ, ಟ್ರೈನ್ ಟ್ರ್ಯಾಕ್ ನೋಡಿ ಎಷ್ಟು ಕ್ಲೀನಾಗಿದೆ ಅಂತ. ಟ್ರೈನ್ ಟ್ರ್ಯಾಕ್ ತೋರಿಸ್ತೀವಿ ಬನ್ನಿ. ನೋಡಿ, ಇಲ್ಲಿ ಟ್ರೈನ್ ಟ್ರ್ಯಾಕ್ ಎಷ್ಟು ಕ್ಲೀನಾಗಿದೆ. ಸೂಪರ್ ಕ್ಲೀನಾಗಿದೆ. ಒಂದು ಚೂರು ಗಲೀಜಿಲ್ಲ ಚಿನ್ನು. ಒಳ್ಳೆ ಮನೆ ಒಳಗಡೆ ಇದ್ದಂಗೆ ಐತೆ ಅಲ್ವಾ? ಆಮೇಲೆ ಜಲ್ಲಿಕಲ್ಲು ಉಪಯೋಗಿಸಿಲ್ಲ, ಸಿಮೆಂಟ್ ಬ್ಲಾಕ್ ಇದು. ಹೈ ಸ್ಪೀಡು ಎಲೆಕ್ಟ್ರಿಕ್ ಅಲ್ವಾ, ಚಾರ್ಕೋಲ್ ಅಲ್ಲ ಅಲ್ವಾ? ಅದಕ್ಕೆ ಹಿಡಿರಿ. ಇವಾಗ ಆಶಾ, ನಮ್ಮ ಸೀಟ್ ನಂಬರ್ ಏನು? 5 ಅನ್ಸುತ್ತೆ. 5 ಚೆಕ್ ಮಾಡು. 5D. 5 ಓಕೆ, ಅಲ್ಲಿ ಹಾಕಿದೆ ನೋಡು. 5 ಇರೋರು ಈ ಕಡೆ ಹೋಗಬೇಕು, 1 to 9. 10 to 18 ಇರೋರು ಆ ಕಡೆ ಹೋಗಬೇಕು ಅಂತ. ಸೊ ಫಾಸ್ಟಾಗಿ ಹತ್ಕೊಂಡು ಇಳಿಬೇಕಲ್ಲ, ಕನ್ಫ್ಯೂಸ್ ಆಗಬಾರ್ದು ಜನ ಅಂತ. ನಂಗಿದು ಗೊತ್ತಿರಲಿಲ್ಲ. ನೋಡಿ, ಇಲ್ಲಿ ಲೈಟು ಆರೆಂಜ್ ಆಯಿತಾ? ಆರೆಂಜ್ ಅಂದರೆ ಟ್ರೈನ್ ಬರ್ತಾ ಇದೆ, ಇದರಿಂದ ಹಿಂದೆ ಇರಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಹೆಂಗೆ ಹೊಡ್ಕೋತಾ ಇದೆ. ಪ್ಲ್ಯಾಟ್ಫಾರ್ಮ್ಗೂ ಫಾಸ್ಟಾಗಿ ಬರ್ತಾನೆ ಗುರು ಇವನು. ನೋಡಿ, ಬಂದ ತಕ್ಷಣ ಟಕಾರ್ ಅಂತ ಓಪನ್ ಆಗುತ್ತೆ. ಎಲ್ಲರೂ ಟಕಾರ್ ಅಂತ ಹತ್ಕೊಂಡು ಹೋಗ್ತಾ ಇರ್ತಾರೆ ಟ್ರೈನ್ ಒಳಗಡೆ. 1 ನಿಮಿಷ ವೇಸ್ಟ್ ಮಾಡಲ್ಲ ಯಾರು. ಆ್ಯಕ್ಚುಲಿ ಒಂದೇ ಟ್ರೈನ್ ಅಲ್ವಾ ಇಡೀ ಕಂಟ್ರಿ ಕವರ್ ಆಗೋದು. ಎವ್ರಿ 20 ಮಿನಿಟ್ಸು ಒಂದೊಂದು ಟ್ರೈನ್ ಕೊಡ್ತಾರೆ. ಸೊ ಅದಕ್ಕೆ
ತುಂಬ ಇದು ಖಾಲಿ ಇರಲ್ಲ ಅಷ್ಟೊಂದು, ಆದರೂ ಜನಗಳು ಹಂಗೆ ಓಡಾಡ್ತಾ ಇರ್ತಾರೆ ನೋಡಿ. ಎಷ್ಟು ಜನ ಬರ್ತಾರೆ ಹಾಂ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಯಾವ ಬೋಗಿ ನಾವು 9ನೇ ಪ್ಲ್ಯಾಟ್ಫಾರ್ಮು ಇದು ಯಾವ ಸೀಟ್ ನಂಬರ್ ಅಂತ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ 5DE ಅಂತ. ಪ್ರೈಸ್ ಎಷ್ಟು ಕೊಟ್ಟು ನೀವು ಇದಕ್ಕೆ? 2,000 ರೂಪಾಯಿ ಒಬ್ಬರಿಗೆ 1 ಅವರ್ಗೆ. ಅದೇ ಡಿಸ್ಟೆನ್ಸ್ ಕವರ್ ಮಾಡ್ತಾ ಲಕ್ಸುರಿ ಇಲ್ಲ. ಅದೇ ಲೆಗ್ ಸ್ಪೇಸ್ ಚೆನ್ನಾಗಿದೆ. ಯಾಕಂದರೆ ಎಲ್ಲರೂ ಕೂತ್ಕೊಂಡ್ಬಿಡ್ಲಿ, ಆಮೇಲೆ ತೋರಿಸ್ತೀನಿ ಟ್ರೈನ್ ಹೆಂಗಿದೆ ಅಂತ. 12:45 ಕರೆಕ್ಟಾಗಿ 12:46 ಹೊರಡಬೇಕು. ಆಯಿತು 12:46 ಹೊಡ್ತಾರೆ ಇವಾಗ ಅಲ್ವಾ? ಹೊಡ್ತಾ 4 ಸ್ಟಾಪು 5 ಸ್ಟಾಪು ಇದೆ ನಾವು. ಓಕೆ 2 ಸ್ಟಾಪ್. ಹೌದಾ? 2 ಸ್ಟಾಪ್ 3ನೇ ಸ್ಟಾಪ್ ನಮ್ಮದು. ಚೆನ್ನಾಗಿ ಗೊತ್ತಾಗ್ದಲ್ಲ ಅಲ್ಲೇ ಕೂತ್ಕೊಂಡ್ಬಿಟ್ರೆ ಎಲ್ಲೋ ಇಳ್ಕೊಳಕ್ಕೆ ಎಲ್ಲೋ ಇಳ್ಕೊಬಿಡ್ತೀವಿ. ಆಮೇಲೆ ಎಕ್ಸಿಟ್ ಆಗಕ್ಕಾಗಲ್ವಲ್ಲ, ಆಮೇಲೆ ಸ್ಕ್ಯಾನ್ ಮಾಡಿ ಎಕ್ಸಿಟ್ ಆಗ್ಬೇಕಾದ್ರೆ ಎಕ್ಸ್ಟ್ರಾ ಪ್ರೈಸ್ ಕೊಡಬೇಕಾಗುತ್ತೆ. ದುಡ್ಡು ಕೊಡಬೇಕು ಹೇಳೋದು ಮಲ್ಕೊಂಬಿಟ್ಟಿದ್ದೆ ನಾನು ಅಂತ. ಟೈಮ್ ಆಯಿತು. ಅಲ್ಲಿ ಆಗ್ತಿದೆ, ಡಿಸ್ಪ್ಲೇ ಆಗ್ತಿದೆ ಅಲ್ಲಿ. ಯೆಲ್ಲೋ ಕಲರ್ ಬರ್ತಾ ಇದೆಯಾ? ಹೊರಟ್ಬಿಟ್ರೆ ಚಿನ್ನ ತೋರಿಸು. ಕರೆಕ್ಟಾಗಿ 12:45 ಬಂದ ಚಿನ್ನು. ಒಂದೇ ನಿಮಿಷದಲ್ಲಿ ಹತ್ಕೊಂಡು ಹಿಡಿದು ಹೊರಟು ಬಿಟ್ರು ಚಿನ್ನು. ನಾವು ತೊಗೊಂಡಿರೋ ಸೀಟ್ ಬಂದ್ಬಿಟ್ಟು ಎಕಾನಮಿ ಕ್ಲಾಸು. ಸೊ ಖಾಲಿ ಇದೆ, ಅಷ್ಟೊಂದಿಲ್ಲ. ಎಷ್ಟು ಡೋರ್ ಟು ಓಪನ್. ಸೊ ಟ್ರೈನ್ದು ಫೆಸಿಲಿಟಿ ಹೇಗಿದೆ ಅಂತ ನೋಡೋಣ. ಸೊ ಇಲ್ಲಿದ್ದಾಳೆ ಆಶಾ ಕೂತಿದ್ದಾಳೆ. ಆಶಾ ಹೆಂಗಿದೆಯಾ ಮಾಡಿ ಸೀಟು? ಎಕನಾಮಿಕ್ ಕ್ಲಾಸ್ ಆ್ಯಕ್ಚುಲಿ ಲಕ್ಸುರಿ ಅಂತ ಏನೂ ಇಲ್ಲ, ಆದರೆ ಇಡೀ ಕಂಟ್ರಿಲಿ 5G ಇಂಟರ್ನೆಟ್ ಸಿಗುತ್ತಂತೆ. ಟ್ರೈನಲ್ಲೂ ಕೂಡ ನೋಡಿ ಇಲ್ಲಿ ಫ್ರೀ ವೈಫೈ, ಟ್ರೈನಲ್ಲಿ ಫ್ರೀ ವೈಫೈ ಇದೆ, ಅಲ್ಲೂ ಕೂಡ ಹಾಕ್ಬಿಟ್ಟಿದ್ದಾರೆ ಫ್ರೀ ವೈಫೈ. ಸೀಟ್ಸ್ ಎಲ್ಲ ಓಕೆ ಪರವಾಗಿಲ್ಲ. ಅಷ್ಟೇ ಏನು ಅಷ್ಟೊಂದು ಕಂಫರ್ಟಬಲ್ ಆಗಿಲ್ಲ ಅಲ್ವಾ ಸೀಟು? ಲೆಗ್ ಸ್ಪೇಸ್ ತುಂಬ ಚೆನ್ನಾಗಿದೆ. ಲೆಗ್ ಸ್ಪೇಸ್ ಚೆನ್ನಾಗಿ ಕೊಟ್ಟಿದ್ದಾರೆ, ಇಟ್ಕೊಳಕ್ಕೆ ಜಾಗ ಇದೆ, ಮತ್ತು ಪ್ಲಗ್ಗಿಂಗ್ ಏನಿಲ್ಲ, ಚಾರ್ಜ್ ಮಾಡ್ಕೊಳೋಕ್ಕೆ ಫೆಸಿಲಿಟೀಸ್ ಇಲ್ಲ. ಸೊ ನಾನು ಅಂದ್ಕೊಂಡೆ ಸೂಪರ್ ಆಗಿರುತ್ತೆ ಟ್ರೈನು ಅಂತ. ಆದರೆ ಇವ್ರಿಗೆ ಮೇನ್ ಬೇಕಾಗಿರೋದು ಫೆಸಿಲಿಟೀಸು. ಆ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಫಾಸ್ಟಾಗಿ ಹೋಗೋಕ್ಕೆ, ಆದರೆ ಫುಲ್ಲು ಡಿಜಿಟಲೈಸ್ಡು ಹಂಗೆ ಹಿಂಗೆ ಅಂತ ಏನೂ ಮಾಡಿಲ್ಲ. ಸೊ ನೋಡೋಣ ಬನ್ನಿ, ಹಂಗೆ ಒಳಗಡೆ ಹೋಗೋಣ ಟ್ರೈನ್ ಹೆಂಗಿದೆ ಅಂತ. ಇದು ಎಕಾನಮಿ ಕ್ಲಾಸ್ ಟ್ರೈನು, ಪರವಾಗಿಲ್ಲ ಖಾಲಿನೇ ಇದೆ. ಆಮೇಲೆ ಕ್ಲೀನಾಗಿದೆ ಗುರು. ಈ ಟ್ರೈನಲ್ಲಿ ಆ್ಯಕ್ಚುಲಿ ತಿನ್ನಕ್ಕೆ ಬಿಡ್ತಾರೆ, ಬೇರೆ ಟ್ರೈನ್ಗಳಲ್ಲಿ ತಿನ್ನಕ್ಕೆ ಬಿಡೋಲ್ಲ. ಟಾಯ್ಲೆಟ್ ಇರಬೇಕಲ್ಲ, ನಾನು ಎಲ್ಲಿ ಟಾಯ್ಲೆಟ್ ನೋಡ್ತಾ ಇಲ್ವಲ್ಲ. ಫಸ್ಟ್ ಡೋರ್ ಟು ಓಪನ್. ಇಲ್ಲಿದೆ ನೋಡಿ ಟಾಯ್ಲೆಟ್ ಹೆಂಗಿದೆ ನೋಡೋಣ. ಆ್ಯಕ್ಚುಲಿ ಟಾಯ್ಲೆಟ್ ತುಂಬ ಕ್ಲೀನಾಗಿದೆ ಗುರು. ನಾನೇನೋ ಅಂದ್ಕೊಂಡಿದ್ದೆ, ಏನೂ ಇಲ್ಲ. ಇಲ್ಲಿ ಟಾಯ್ಲೆಟ್ ಪೇಪರು, ಆಮೇಲೆ ಇಲ್ಲಿ ಹ್ಯಾಂಡ್ ಡ್ರೈಯರು, ಆಮೇಲೆ ಆಟೋ ಫ್ಲಶ್ ಆಗೋದು, ಇಲ್ಲಿ ಕೈ ತೊಳ್ಕೊಳ್ಳೋದು, ಇಷ್ಟೇ ಸಿಂಪಲ್ಲಾಗಿದೆ. ಚಿಕ್ಕದಾಗಿದೆ ಟಾಯ್ಲೆಟು, ಆದರೆ ಕ್ಲೀನಾಗಿದೆ ಟಾಯ್ಲೆಟು. ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಬೋಗಿಲೂ ಒಂದೊಂದು ಟಾಯ್ಲೆಟ್ ಇದೆ. ಇಷ್ಟು ಕ್ಲೀನಾಗಿದ್ದರೆ ಸಾಕು ಗುರು ಹೈ ಸ್ಪೀಡ್ ಟ್ರೈನಲ್ಲಿ ಟಾಯ್ಲೆಟ್ಗಳು. ಆ್ಯಕ್ಚುಲಿ ಇದು ಬಿಸ್ನೆಸ್ ಕ್ಲಾಸ್ದು. ಆ್ಯಕ್ಚುಲಿ ಫಸ್ಟ್ ಕ್ಲಾಸ್ಗೆ ಬಿಸ್ನೆಸ್ ಕ್ಲಾಸ್ಗೆ ತುಂಬ ಡಿಫ್ರೆನ್ಸ್ ಇದೆ ಗುರು. ಇಲ್ಲಿ ಕಾಫಿ ಟೀ ಎಲ್ಲ ಫ್ರೀಯಾಗಿ ಕೊಡ್ತಾರೆ ಅನ್ಸುತ್ತೆ. ಸಖತ್ ಲಕ್ಸುರಿ ಆಗಿದೆ ಗುರು ಇದಂತೂ. ಇದು ಬಂದ್ಬಿಟ್ಟು ಮುಂದೆ ಹೇಳ್ತೀನಿ ಪ್ರೈಸ್ ಎಷ್ಟು ಅಂತ. ಇದು ಬಿಸ್ನೆಸ್ ಕ್ಲಾಸ್ ಸೀಟ್ಸ್. ಇದು ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ ಗುರು. ಬಿಸ್ನೆಸ್ ಕ್ಲಾಸ್ ಅಂತೂ ಆರಾಮಾಗಿ ಕೂತ್ಕೊಂಡ್ರೆ ನೋಡಿ ಹಿಂಗೆ. ಇಲ್ಲಿ ಏನೇನು ಫೆಸಿಲಿಟಿ ಕೊಟ್ಟಿದ್ದಾರೆ ಬಿಸ್ನೆಸ್ ಕ್ಲಾಸಲ್ಲಿ? ಐಲು ವಿಂಡೋ, ಆಮೇಲೆ ಕಾಲ್ ರೆಸ್ಟ್ ಕೊಟ್ಟಿದ್ದಾರೆ, ಇಲ್ಲಿ ಫುಟ್ ರೆಸ್ಟ್ ಕೊಟ್ಟಿದ್ದಾರೆ ಬಿಸ್ನೆಸ್ ಕ್ಲಾಸ್ಗೆ ಇಲ್ಲಿ. ಆಮೇಲೆ ಸೀಟ್ಸ್ ಒಳ್ಳೆ ಸೋಫಾ ಇದ್ದಂಗಿದೆ ಗುರು. ನಾವು ಎಕಾನಮಿ ಕ್ಲಾಸ್ ಟಿಕೆಟ್ ಬಂದುಬಿಟ್ಟು 2,000 ರೂಪಾಯಿ, ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಬಂದುಬಿಟ್ಟು 5,000 ರೂಪಾಯಿ ಒಬ್ಬರಿಗೆ. ಒಂದು ಸೈಡು ತಾಯ್ಚುಂಗ್ ಹೋಗ್ತಾ ಇದೀವಲ್ಲ ಅದು ಚಿನ್ನು. ಬಿಸ್ನೆಸ್ ಕ್ಲಾಸ್ ಸೀಟ್ಸ್ ಹೆಂಗಿದೆ ಗೊತ್ತಾ? ಸಕ್ಕತ್ತಾಗಿದೆ. ಅಂದರೆ ಸೋಫಾ ಥರ ಇದೆ. ಅಲ್ಲೂ ಚಾರ್ಜಿಂಗ್ ಪಾಯಿಂಟ್ ಏನೂ ಇಲ್ಲ, ಅದು ಸೀಟ್ ಮಾತ್ರ ಸಖತ್ ಕಂಫರ್ಟಬಲ್ ಆಗಿದೆ. ಟಾಯ್ಲೆಟ್ಸ್ ಇಲ್ಲೂ ಇದೆ, ಎಲ್ಲ ಕಡೆಯೂ ಇದೆ. ಆದರೆ ಏನು ಗೊತ್ತಾ, ಕಂಫರ್ಟಬಲ್ ಆಗಿದೆ ಸೀಟ್ಸ್. ಅದೇ ಲಾಂಗ್ ಜರ್ನಿ 1 ಅವರ್ಗೆ ಇದು ಓಕೆ. ಆದರೆ ಆ್ಯಂಬಿಯನ್ಸ್ ಏನು ಗೊತ್ತಾ, ಒಳ್ಳೆ ಬಾರಲ್ಲಿ ಇರಲ್ವಾ ಆ ಥರ ಇದೆ. ಎಷ್ಟಿದೆ ಪ್ರೈಸ್ ಡಿಫ್ರೆನ್ಸು? 5,000 ರೂಪಾಯಿ ಅದಕ್ಕೆ, ನಮ್ದಕ್ಕೆ 2,000. ನೋಡೋಕ್ಕೆ ಹೋಗಲಿಲ್ಲ ಬಿಸ್ನೆಸ್ ಕ್ಲಾಸ್ ಪ್ರೈಸ್ನ. ಇನ್ನು ಬೇರೆ ಕೆಳಗಡೆನೇ ಹೋಗ್ತಾವನ, ಮೇಲ್ಗಡೆನೇ ಹೋಗಿಲ್ವ ಅವಾಗಿಂದ. ಇಡೀ ಕಂಟ್ರಿ ಅಂಡರ್ಗ್ರೌಂಡ್ ಮಾಡ್ಬಿಟ್ಟವನ. ಅದು ಗೊತ್ತಿಲ್ಲ, ಆಗಲೇ ಹತ್ಕೊಂಡು 11 ನಿಮಿಷ ಆಯಿತು ಹತ್ಕೊಂಡು. ಹೌದಾ? ಅಷ್ಟು ಬೇಗ 11 ನಿಮಿಷ ಆಗೋಯ್ತಾ? 11 ನಿಮಿಷ ಆಯಿತು. ಆ್ಯಕ್ಚುಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಗೊತ್ತಾ, ಬರೀ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಮಾತ್ರ ಮೇಲ್ಗಡೆ ಬರುತ್ತೆ ಈ ಥರ. ಆಮೇಲೆ ಇಡೀ ಕಂಟ್ರಿ ಫುಲ್ ಮಳೆ ಬರ್ತಾ ಇದೆ ನೋಡಿ, ಹೊಟ್ಟೋಗ್ಬಿಡ್ತು. ಸೊ ಚಾಲೆಂಜಿಂಗ್ ಆ್ಯಕ್ಚುಲಿ ಇಡೀ ಕಂಟ್ರಿಲಿ ಈ ಥರ ಅಂಡರ್ಗ್ರೌಂಡ್ ಮಾಡೋದಲ್ವ ಕಿರಣ್? 500 ಕಿಲೋಮೀಟ್ರು ಅಂಡರ್ಗ್ರೌಂಡ್ ಅಪ್ ಮಾಡೋರಂಗೆ ಲೆಕ್ಕ ಹಾಕೊಳ್ಳಿ. ಎಷ್ಟು ದುಡ್ಡು ಖರ್ಚು ಮಾಡಿಲ್ಲ ಇವರು. ಒಂದೇ ಟ್ರೈನ್, ಒಂದೇ ವೇ, ಅರ್ಧ ಕಂಟ್ರಿ ಕವರ್ ಮಾಡ್ತಾ ಇದೀವಿ. ಬಂತು ಇವಾಗ ಮೇಲ್ಗಡೆ ತಿರ್ಗಾ. ಕಿರಣ್ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ನೋಡ್ತೀಯ ಇವಾಗ? ಚೆಕ್ ಮಾಡ್ತೀನಿ. ಚೆಕ್ ಮಾಡಿ ಇವಾಗ ಎಷ್ಟು ಹೋಗ್ತಾರೆ. ಇವಾಗ ರೀಚ್ ಆಗ್ತಾ ಇದೆ, ಹೈ ಸ್ಪೀಡಿಗೆ ಹೋಗ್ತಾ ಇದೆ ಚಿನ್ನು. ಇವಾಗ 231 ಕಿಲೋಮೀಟ್ರ್ ಹೋಗ್ತಾ ಇದೆ. 234.
ಇವ್ರಿಗೆ ಒಂದು ಸ್ಟಚ್ ಸಿಗ್ಬೇಕು ಕಿರಣ ಅಲ್ವಾ? ಚಚ್ಕೊಂಡು ಹೋಗ್ತಾರೆ. ರೀಸ್ ಆಗುತ್ತೆ. 345 ಅಂಡರ್ಗ್ರೌಂಡ್ ಬಂದ್ಬಿಡ್ತು. ಇಲ್ಲ 340 330ವರೆಗೂ ಹೋಗುತ್ತಂತೆ ನನ್ನ ಪ್ರಕಾರ. ಪೆಟ್ಟು ಒಂಥರ ಕಿವಿ ಬ್ಲಾಕ್ ಆಯ್ತು ನೋಡ್ದೆ ಇವಾಗ. ಯಪ್ಪ ಇವಾಗ ಫೀಲ್ ಆಗ್ತಿದೆ ಆ್ಯಕ್ಚುಲಿ. ಇಳ್ದೋಯ್ತು. ಇವಾಗ ಸ್ಪೀಡ್ ಹೋಗ್ತಾ ಇದೆ. ಕೈಲಿ ಇಟ್ಕೊಂಡು ಸಾಕಾಗೋಯ್ತು. ಇಟ್ಬಿಟ್ವಿ. ಕಿರಣ್ ಹೇಳ್ತಿದ್ದ ಇದು ಈ ಥರ ಫೋನ್ ಇಟ್ಟರು ಕೂಡ ಬೀಳಲ್ಲ ಅಂತ. 289 ಕಿರಣ್. ಓಕೆ. 290. 294 km/h ಹೋಗ್ತಾ ಇದೆ ಇವಾಗ. 300 ರೀಚ್ ಆಗ್ತಾ ಇಲ್ವಲ್ಲ ಚಿನ್ನು? ಅದು ಆಗ್ತಾ ಇದೆ. ಅಂಡರ್ ಟನಲ್ ಬಂದಾಗ ಅದು ನಮ್ಮದು ಸ್ಟಾಪ್ ಆಗ್ತಾ ಇದೆ ಸ್ಪೀಡೋಮೀಟ್ರು. ವ್ಯವಸಾಯ ಸಕ್ಕತ್ತಾಗಿ ಮಾಡಿದಾರಲ್ವಾ ಆಶಾ? ಆ ಭತ್ತ ಸಕ್ಕತ್ತಾಗಿ ಬೆಳೀತಿದ್ದಾರೆ. ಅದೆಲ್ಲ ಭತ್ತದ ಲ್ಯಾಂಡೇ. ಇವರು ರೈಸು ಅಕ್ಕಿ ಜಾಸ್ತಿ ತಿಂತಾರಲ್ವಾ ಇವರು? ನೋಡಲ್ಲ ಭತ್ತನೇ ಬೆಳೆದವ್ರೆ, ಸೂಪರಾಗಿ ಬೆಳೆದವ್ರೆ ಇವರು. ತೈಪಾಯ್ ಸಿಟಿ ಇದೆಯಲ್ಲ, ಅಲ್ಲಿ ಮಾತ್ರ ಮೇನ್ ಇದು ಸಿಟಿ, ಮಿಕ್ಕಿದೆಲ್ಲ ವ್ಯವಸಾಯ ಲ್ಯಾಂಡ್ ಇದೆ. ಆ್ಯಕ್ಚುಲಿ ಸ್ಪೀಡ್ ಡ್ರೈವರ್ ಬಂದಿದ್ದು ಅಷ್ಟಿತ್ತು. ಅದು ಕಮ್ಮಿ ದುಡ್ಡು ಮತ್ತು 1 ಅವರಲ್ಲಿ ಡೆಸ್ಟಿನೇಷನ್ ರೀಚ್ ಆದ್ವಿ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅದಕ್ಕೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಹೊರಗಡೆ ನೇಚರ್ ತುಂಬ ಚೆನ್ನಾಗಿತ್ತು. ನೋಡಿ ತೋರಿಸ್ತೀನಿ. ಮಳೆ ಬರ್ತಾನೇ ಇದೆ ಕಂಟಿನ್ಯೂಸ್ ಆಗಿ. ಬೆಳಗ್ಗೆ ಬಿಟ್ಟಾಗಿಂದ ಮಳೆ ಬರ್ತಾ ಇದೆ. 1 ಅವರಲ್ಲಿ ನಮ್ಮ ಡೆಸ್ಟಿನೇಷನ್ ಬಂದ್ಬಿಟ್ವಿ. ಎಕ್ಸಾಕ್ಟಾಗಿ 1 ಅವರಲ್ಲಿ 145 146 ಟ್ರೈನ್ ರೀಚ್ ಆಗ್ತಾನೆ. ಕರೆಕ್ಟಾಗಿ 1 ಅವರಲ್ಲಿ 250 ಕಿಲೋಮೀಟ್ರು ಬಂದು ತಲುಪಿಟ್ವಿ ಗುರು. ಏನು ಟೈಮಿಂಗು, ಎಷ್ಟು ಟೈಮಿಂಗ್ ಕೀಪ್ ಅಪ್ ಮಾಡಿದ್ದಾರೆ. ತೋರ್ಸೋಣ ಇನ್ಸ್ಟಾಕ್ಟ್ ಟೈಮಿಂಗ್ ಎಷ್ಟಾಗುತ್ತೆ ಅಂತ. ಅವ್ರು ಇಳಿಯೋದು ಅಥವಾ ಟೈಮ್ ಕೂಡ ಕನ್ಸಿಡರ್ ಮಾಡಿರ್ತಾರಲ್ಲ. 1 ನಿಮಿಷ. ಕರೆಕ್ಟಾಗಿ 146 ಬಂದ್ವಿ. 1 ಅವರು 250 ಕಿಲೋಮೀಟ್ರು. ಯಾವ ಟ್ರಾಫಿಕ್ ಇಲ್ಲ, ಏನೂ ಇಲ್ಲ. ತೈಚಾಂಗಿಗೆ ಮುಂಗೆ ತಲುಪಿದ್ದೀವಿ. ಇವಾಗ ಈ ಟ್ರೈನ್ ಬಂದ್ಬಿಟ್ಟು ಹಂಗೆ ಕಂಟಿನ್ಯೂ ಹಾಕ್ಕೊಂಡು ಹೋಗುತ್ತೆ ತೈಚಾಂಗಿಂದ ಝುಯುಂಗ್ ಅಂತ. ನಾವೀಗ ತೈಚುಂಗ್ ಹಳ್ಳಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ. ಹೈ ಸ್ಪೀಡ್ ಟ್ರೈನಲ್ಲಿ ಬಂದ್ಬಿಟ್ಟು ನಾವೀಗ ಸಿಟಿಗೆ ಹೋಗಬೇಕು. 2 ಆಪ್ಷನ್ ಇದೆ. ಒಂದು ಬಂದ್ಬಿಟ್ಟು ನಾರ್ಮಲ್ ಟ್ರೈನಲ್ಲಿ ಹೋಗೋದು, ಇನ್ನೊಂದು ಒಂದು ಕ್ಯಾಬ್ ತೊಗೊಳೋದು. ಯಾವ್ದು ತೊಗೊಳಕ್ಕೆ ನಾವಿವಾಗ? ಮಳೆ ಬರ್ತಾ ಇದೆ, ಅದಕ್ಕೆ ಕ್ಯಾಬ್ ಬುಕ್ ಮಾಡಿದ್ದೀವಿ. ಕಾಯ್ತಾ ಇದ್ದೀವಿ. ನೋಡಿ ಹೆಂಗೆ ಬರ್ತಾ ಇದೆ ಮಳೆ. ಸೊ ಬಂದ ತಕ್ಷಣ ಮಳೆ ಸ್ವಾಗತ ಮಾಡ್ತು ನಮ್ಮನ್ನ. ಬಂತ ಕ್ಯಾಬು? ಒಂದು ನಿಮಿಷ ಬರ್ತಾ ಇದ್ದಾರೆ. ಓಕೆ, ನಮ್ಮ ಊಬರ್ ಬಂತು. ಸೊ ಇವಾಗ ಹತ್ಕೊಳ್ಬೇಕು ನಾವು. ಯಾವ್ದು ಹತ್ಕೊಳ್ಳೋದು? ಅದು ಡಬ್ಬಾ ಕಾರ್ ಇದು. ಅದು ಫುಲ್ ಬ್ಲ್ಯಾಕ್ ಕಲರ್ ಕಾರು. ಡಬ್ಬಾ ಕಾರ್ ಅಲ್ಲ ಕಿರಣ, ಸ್ಪೋರ್ಟ್ ಕಾರ್ ಇದು. ಹೌದಾ? ಅವನು ಹಂಗೆ, ಅವನೇ ಯಾರು ಸ್ಪೋರ್ಟ್ಸ್ ಥರದೇ. ಹೌದು, ಹಾಡಾಕೊಂಡು ಕೂತ್ಕೊಂಡ್ಬಿಟ್ಟವನೇ. ಖರಾಬ್ ಜರ್ಗಳು ಚಿನ್ನು. ಕಾರ್ನ ಮ್ಯೂಸಿಕ್ ಥರ ಸೆಟಪ್ ಮಾಡ್ಬಿಟ್ಟವ್ರು ಇವರು. ಕರೆಯೋಕೆ ಥರ ಎಲ್ಲ. ಕರೋಕೆ ಕೆಲಸ ಇಲ್ಲ ಅಲ್ಲ. ಮ್ಯೂಸಿಕ್ ಬಂತು. ಆಡ್ಬೋದಾ? ಅಲ್ಲ ಅವ್ರ ಫ್ರೆಂಡ್ಸಿಗೆ ಇಟ್ಟಿರೋದು, ಅವ್ರಿಗೆ ಇಟ್ಟಿರೋದು ಗೊತ್ತಿಲ್ಲ. ಅದು ಕಸ್ಟಮರ್ಸ್ಗೆ ಇಟ್ಟಿರೋದು. ನಾವು ಇವಾಗ ಇಳಿದ್ವಾ, ಫುಲ್ ಬಿಲ್ಡಿಂಗ್ಸ್ ಕಾಣಿಸ್ತಾ ಇತ್ತು. ನಾನು ಏನು ಗುರು ಅಂದ್ಕೊಂಡೆ, ಆದರೆ ಹೆಂಗೆ ಕನ್ವರ್ಟ್ ಆಗೋಯ್ತು ನೋಡಿ. ಫುಲ್ ಹಳ್ಳಿ ಥರ ಬಂದ್ಬಿಡ್ತು. ಫುಲ್ಲು ವ್ಯವಸಾಯದ ಲ್ಯಾಂಡ್ ಮಧ್ಯೆ ಬಂದ್ಬಿಟ್ವಿ. ಏನು ಚೆನ್ನಾಗಿ ಅನಿಸ್ತಾ ಇದೆ ಗೊತ್ತಾ ಮಾತ್ರ. ಹಸಿರು ನೋಡಿದ್ರೇನೆ. ಮಳೆ ಬರ್ತರು ಭತ್ತ ನೆಡ್ತಾ ಇದ್ದಾರೆ. ಅಷ್ಟೊಂದು ಏನು ಗೊತ್ತಾ, ನೋಡು ಚಿಕ್ಕ ರೋಡು. ರೋಡ್ ಅಕ್ಕಪಕ್ಕ ವ್ಯವಸಾಯ ಮಾಡ್ತಾ ಇದ್ದಾರೆ. ಅದೇನೋ ನಾವು ಒಂದು ದೂರದಿಂದ ನೋಡೋಕ್ಕೂ ಅಥವಾ ಟ್ರೈನಲ್ಲಿ ನೋಡೋಕ್ಕೂ ಕೂಡ. ನೋಡಿ ಇಲ್ಲಿ ಹೆಂಗೆ ವ್ಯವಸಾಯ ಮಾಡೋರೆ, ಸಖತ್ ವ್ಯವಸಾಯ ಮಾಡೋರ್ಗರು. ನೋಡಿ ಮಧ್ಯದಲ್ಲಿ ಚಿಕ್ಕ ರೋಡು. ಆ ರೋಡ್ ಮಧ್ಯೆ ಅವ್ರ ಮನೆ, ಆ ಮನೆ ಅಕ್ಕಪಕ್ಕ ಅವರೇ ವ್ಯವಸಾಯ ಮಾಡಿರೋದು. ಒಂದು ದೊಡ್ಡ ಅಲ್ಲ ಕ್ವಿಕ್ ರೈಡ್ ಆದಮೇಲೆ ಬುಲೆಟ್ರಲ್ಲಿ ನಾವು ರೈನ್ಬೋ ವಿಲೇಜಿಗೆ ಬಂದಿದ್ದೀವಿ. ಏನಪ್ಪ ಈ ರೈನ್ಬೋ ವಿಲೇಜು, ಏನಕ್ಕೆ ಇಲ್ಲಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ, ಬನ್ನಿ ಹಿಂಗೆ ಅವ್ರಿಗೆ ಕರ್ಕೊಂಡು ಹೋಗ್ತಾ ತೋರಿಸ್ತೀನಿ. ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ.
ಈ ಪುಟ್ಟ ಪುಟ್ಟ ವಿಲೇಜಸ್ ಏನು ನೋಡ್ತಾ ಇದ್ದೀರಾ ಗೊತ್ತಾ, ಚೈನಾದವ್ರು ಇರ್ತಾರೆ. ಇದು ಎಷ್ಟೊಂದು ಹಳ್ಳಿಗಳಿರುತ್ತೆ. ಚೈನಾದಲ್ಲಿ ಸಿವಿಲಿಯನ್ ವಾರ್ ನಡೆಯುತ್ತೆ. ಆ ಸಿವಿಲಿಯನ್ ವಾರ್ ನಡೆದಾಗ ಏನಾಗುತ್ತೆ, ಸೋತಾಗಿರೋತ್ತಿರ್ತಾರಲ್ಲ, ಸೋತಾಗಿರೋ ಚೈನೀಸ್ ಅವರೆಲ್ಲ ಈ ಥರ ತೈವಾನಿಗೆ ಬಂದ್ಬಿಟ್ಟು ಪುಟ್ಟ ಪುಟ್ಟ ಹಳ್ಳಿಗಳಾಗಿ ಅಲ್ಲೊಂದು ಸೆಟ್ಲ್ಮೆಂಟ್ ಕಟ್ಕೋತಾರೆ. ತೈವಾನೀಸ್ ಗೌರ್ಮೆಂಟ್ ಅವ್ರು ಬಂದ್ಬಿಟ್ಟು ಏನು ಮಾಡ್ತಾರೆ, ಇದ್ಯಾಕೆ ಚೈನಾದವ್ರು ಇಲ್ಲಿದ್ದಾರೆ ಅಂದ್ಬಿಟ್ಟು ಈ ಥರ ಹಳ್ಳಿಗಳನ್ನೆಲ್ಲ ಡೆಮಾಲಿಷ್ ಮಾಡ್ಕೊಂಬರ್ತಾರೆ. ಆವಾಗ ಒಬ್ಬ ತಾತ ಏನು ಮಾಡ್ತಾನೆ, ಚೈನೀಸ್ ತಾತ, ಇದೇನು ಗುರು ಹಿಂಗೆ ಮಾಡ್ತಾವ್ರೆ ಅಂದ್ಬಿಟ್ಟು ಹಳ್ಳಿಗಳನ್ನೆಲ್ಲ ಈ ಥರ ಸುಂದರವಾಗಿ ಡೆಕೋರೇಟ್ ಮಾಡಿಬಿಡ್ತಾನೆ, ಫುಲ್ ಪೇಂಟಿಂಗ್ ಎಲ್ಲ ಹೊಡ್ಕೊಂಡು. ಆವಾಗ ತೈವಾನೀಸ್ ಅವ್ರು ಏನು ಮಾಡ್ತಾರೆ, ಇಲ್ಲ ಹಳ್ಳಿಗಳು ಇಷ್ಟು ಚೆನ್ನಾಗಿದೆ, ನೀವೆಂತಕ್ಕೆ ಗೌರ್ಮೆಂಟ್ ಅವ್ರಿಗೆ ಹೇಳ್ತಾರೆ, ನೀವೆಂತಕ್ಕೆ ಈ ಥರ ಹಾಳು ಮಾಡ್ತಾ ಇದ್ದೀರಾ, ಚೈನೀಸ್ ಅವ್ರನ್ನ ಓಡಿಸಿ ಹಳ್ಳಿಗಳು ಹಾಳು ಮಾಡಬೇಡಿ ಅಂತಾರೆ. ಚೈನೀಸ್ ಅವ್ರನ್ನೆಲ್ಲ ಓಡಿಸ್ಬಿಟ್ಟು ಇಷ್ಟೊಂದು ಹಳ್ಳಿಗಳಲ್ಲಿ ಇದು ಒಂದೇ ಒಂದು ಹಳ್ಳಿ ಉಳಿದಿರೋದು, ಅದನ್ನೇ ರೈನ್ಬೋ ವಿಲೇಜು. ಚೈನೀಸ್ ಅವರು ಸಿವಿಲಿಯನ್ ವಾರ್ ಸೋತಾಗ ಬಂದು ಸೆಟಲ್ಮೆಂಟ್ ಆಗಿರೋ ಹಳ್ಳಿ ಇದು. ಎಷ್ಟು ಸುಂದರವಾಗಿ ಕಟ್ಸ್ಕೊಂಡವ್ರು ನೋಡಿ, ಫುಲ್ ಪೇಂಟಿಂಗ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಬಂದು ತೋರಿಸ್ತೀನಿ. ತೈವಾನ್ ಅವರು ಆ ಚೈನೀಸ್ನೆಲ್ಲ ಓಡಿಸಿದ್ರು ಗೊತ್ತಾ ಸೋಲ್ಜರ್ಸ್ನ. ಆ ಸೋಲ್ಜರ್ಸಲ್ಲಿ ತುಂಬ ಜನ ಸತ್ತೋದ್ರು. ಅವರು ರೆಬಲ್ ಆಗಿಬಿಟ್ಟು ಎಂತಕ್ಕೆ ಓಡಿಸ್ತೀರಾ ಅಂತಾಗ ವಾರ್ ನಡೀತು. ಆವಾಗ ಸತ್ತೋದವ್ರದ್ದು ಹೆಸರುಗಳೆಲ್ಲ ಇಲ್ಲಿ ಹಾಕಿದ್ದಾರೆ. ಆದರೆ ಚೈನೀಸ್ ಗೌರ್ಮೆಂಟ್ ಅವರು ಏನು ಸುಮ್ಮನೆ ಅಲ್ಲಪ್ಪ, ಅವರು ವರ್ಲ್ಡ್ ವಾರ್ 2 ಆದಮೇಲೆ ತೈವಾನಿಗೆ ಬಂದ್ರಲ್ಲ, ಎಷ್ಟು ಜನಕ್ಕೆ ಹಿಂಸೆ ಕೊಟ್ಟವ್ರು ಗೊತ್ತಾ, ತೈವಾನ್ ಅವ್ರನ್ನೆಲ್ಲ ಹೊಡೆದು ಹಿಂಸೆ ಮಾಡಿ. ಆದರೆ ಇಷ್ಟು ಚಿಕ್ಕ ದೇಶ ಇನ್ನೂ ಚೈನಾಗೆ ತೊಡೆ ತಟ್ಟಿ ನಿಂತಿದೆ. ನಾವು ರೈನ್ಬೋ ವಿಲೇಜ್ ಅಂತ ಹೇಳ್ತಾ ಇದೀವಲ್ಲ, ನೀವು ನೋಡ್ತಾ ಇದ್ರೆ ಬರೀ ವಿಲೇಜ್. ಆದರೆ ಬನ್ನಿ ಹತ್ರ ಬನ್ನಿ, ಕಿರಣ್ ಹತ್ರ ಬಾ, ಮೇಲ್ಗಡೆ ತಿರ್ಸೋ ಹಂಗೆ ಕ್ಯಾಮ್ರಾನ. ಅಲ್ಲಿ ನೋಡಲ್ಲಿ ಅಕ್ಕಪಕ್ಕ ಅಪಾರ್ಟ್ಮೆಂಟ್ ಅಷ್ಟೇ ಅಲ್ಲ, ಹಿಂಗೆ ಕರ್ಕೊಂಡೋಗಿ ತೋರಿಸ್ತೀವಿ ನಿಮ್ಮನ್ನ. ನೋಡಿ, ಇರೋಪರ ಜಾಗಗಳೆಲ್ಲ ಫುಲ್ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಾಗಿರೋದು ಅದೆಲ್ಲ ಕಟ್ಟಿಸ್ಕೊಂಡಿದ್ದಾರೆ. ಆದರೆ ಕಿಲಾಡಿ ಚೈನೀಸ್ ತಾತ ಬಂದ್ಬಿಟ್ಟು ಈ ಜಾಗ ನಮ್ಮದು ಅಂತ ಹೇಳೋಕೆ ತೋರಿಸ್ಕೊಳಕ್ಕೋಸ್ಕರ ಈ ಥರ ಪೇಂಟ್ ಮಾಡಿ ಒಂದು ಉಳಿಸ್ಕೊಂಡಿದ್ದಾರೆ. ಗೌರ್ಮೆಂಟ್ಗೆ ಏನೇ ಪ್ರೆಷರ್ ಆಗಿದೆ ಅಂತ ಹೇಳಿದ್ರೆ ಇದನ್ನು ಬೀಳ್ಸೋಕ್ಕೆ ಪ್ರೆಷರ್ ಇವಾಗ. ಎಂತಕ್ಕೆ ಅಂದರೆ ನೋಡಿ, ಯಾರೋ ಟೂರಿಸ್ಟ್ ಬರ್ತಾ ಇದ್ದಾರೆ ಇವಾಗ, ಒಂದು ಬೀಳ್ಸೋಕ್ಕಾಗಲ್ಲ ಇವಾಗ. ಅಕ್ಕಪಕ್ಕ ಫುಲ್ಲು ಡೆವಲಪ್ಡು. ಇದು ಹೆಂಗೆ ಕನ್ವೆ ಆಗ್ತಾ ಇದೆ ಅಂದರೆ, ತೈವಾನ್ ಅವರು ಚೈನೀಸ್ ಅವ್ರಿಗೆ ಹಿಂಸೆ ಕೊಟ್ಟು ಇಲ್ಲಿಂದ ಓಡಿಸಿದ್ರು ಅಂತ ಹೊರ ಪ್ರಪಂಚಕ್ಕೆ ಕನ್ವೆ ಆಗ್ತಾ ಇದೆ. ಆದರೆ ಅದು ನಿಜ ಅಲ್ಲ. ನಿಜ ಏನಪ್ಪ ಅಂತ ಹೇಳಿದ್ರೆ, ಚೈನೀಸ್ ಸೋಲ್ಜರ್ಸ್ನ ಓಡ್ಸಕ್ಕೆ ಅಂತ ಮಾಡಿಲ್ಲ. ಈ ಹಳ್ಳಿ ಚಿಕ್ಕ ಹಳ್ಳಿನ ಡೆವಲಪ್ ಮಾಡಕ್ಕೆ ಏನು ಮಾಡ್ತಾರೆ ಅವರು, ಚಿಕ್ಕ ಥರ ಮನೆಗಳಿಂದ ಬೀಳಿಸ್ಬಿಟ್ಟು ದೊಡ್ಡ ದೊಡ್ಡ ಸ್ಕೈ ಸ್ಕೇಪರ್ಸು ಮತ್ತು ಬಿಲ್ಡಿಂಗ್ನ ಅಕಾಮಿಡೇಟ್ ಮಾಡಬೇಕಲ್ಲ. ತೈವಾನು ಕೂಡ ಇರೋದು ಚಿಕ್ಕ ಕಂಟ್ರಿ. ಆ ಥರ ಅಕಾಮಿಡೇಟ್ ಮಾಡೋಕ್ಕೆ ಜನಗಳನ್ನ ಏನು ಮಾಡಿದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಕ್ಕೆ ಹೋಗ್ತಾರೆ. ಸೊ ಅದನ್ನು ಸ್ಟಾಪ್ ಮಾಡೋಕ್ಕೋಸ್ಕರ ಮಾಡಿರೋ ಹಳ್ಳಿನೇ ಈ ರೈನ್ಬೋ ಹಳ್ಳಿ. ಇವಾಗ ನಾವು ಟೂರಿಸ್ಟ್ ವಾವ್ ಸೂಪರ್ ಆಗಿದೆ ಫೋಟೋಜೆನಿಕ್ ಅಂತ ಅಂದ್ಕೊಂಡು ಬಂದುಬಿಟ್ಟು ಫೋಟೋ ತೆಗೆಸ್ಕೊತೀವಿ. ಆದರೆ ಹಿಸ್ಟ್ರಿ ವೆರಿ ಕರಾಳವಾಗಿರುತ್ತೆ ಯಾವುದೇ ಆಗಲಿ. ನೀವು ಪ್ರಪಂಚದಲ್ಲಿ ಯಾವುದೇ ಮೂಲೆಗೆ ಹೋಗಿ, ಯಾವುದೇ ದೇಶಕ್ಕೆ ಹೋಗಿ, ಯಾವುದೇ ಹಳ್ಳಿಗೆ ಹೋಗಿ, ಲ್ಯಾಂಡ್ ಮಾಫಿಯಾ ಬೇಜಾನ್ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ನಮ್ಮ ಇಂಡಿಯಾದಲ್ಲೂ ಎಷ್ಟೊಂದು ಸ್ಲಮ್ಗಳು ಇದನ್ನೆಲ್ಲ ಹೊಡೆದಾಕ್ಬಿಟ್ಟು ಸ್ಕೈ ಸ್ಕೇಪರ್ಸು ಮಾಲ್ಗಳು ಕಟ್ಟಿಸ್ತಾವ್ರೆ. ಸೇಮ್ ಇದೇ ಥರ ಇಲ್ಲೂ ಅಷ್ಟೇ ಈ ರೈನ್ಬೋ ವಿಲೇಜನ್ನು ಹಾಳು ಮಾಡಿಬಿಟ್ಟು ಸ್ಕೈ ಸ್ಕೇಪರ್ಸ್ ಕಟ್ಟಿಸ್ತಾ ಇದ್ದಾರೆ. ಏನಪ್ಪ ಮಳೆ ಬಂದರೆ ಏನು ಮಾಡ್ತೀರಾ, ಅದು ಬಂದರೆ ಏನು ಮಾಡ್ತೀರಾ, ಇದು ಬಂದರೆ ಏನು ಮಾಡ್ತೀರಾ ಅಂತ ಕೇಳ್ತೀರಾ. ಇವತ್ತು ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಮಳೆಯಲ್ಲಿ ನೆಂದ್ಕೊಂಡೆ ವಿಡಿಯೋ ಮಾಡ್ತಾಯಿದ್ದೀವಿ. ಮಳೆಯಲ್ಲಿ ಜೊತೆಯಲ್ಲಿ ವಿಡಿಯೋ ಮಾಡೋದು ಅಂತ ಅರ್ಥ. ಆದರೆ ನನಗೆ ಆ್ಯಕ್ಚುಲಿ ಮಳೆ ಬಂದರೆ ಏನು ವಿಡಿಯೋ ಮಾಡೋಕ್ಕೇನು ಬೇಜಾರಿಲ್ಲ. ಅದೇನು ಗೊತ್ತಾ, ಈ ಮೈಕು, ಈ ಕ್ಯಾಮ್ರಾ, ಗ್ಯಾಜೆಟ್ಸ್ ಹಾಳಾಗ್ಬಿಡುತ್ತೆ ಅಂತ ಬೇಜಾರಷ್ಟೇ. ಆದರೆ ಮಳೆ ಬರಲಿ, ಬಿಸಿಲು ಬರಲಿ, ಏನೇ ಬರಲಿ, ನಾವು ನಿಮಗೆ ದೇಶನ ತೋರಿಸ್ತೀವಿ. ಇಂಥ ಅದ್ಭುತವಾದ ಜಾಗಗಳನ್ನ ನಾವು ತೋರಿಸ್ತೀವಿ. ಹೇಳ್ತಿದ್ದಾನೆ, ಜೂನ್ 17ನೇ ತಾರೀಕು ಚೈನಾಗೆ, ಜುಲೈ 27ನೇ ತಾರೀಕು ಕೀನ್ಯಾಗೆ ಮಸಾಯಿ ಮಾರ ಕರ್ಕೊಂಡು ಹೋಗ್ತೀವಿ. ಕೆಳಗಡೆ ನಂಬರ್ಗೆ ಫೋನಿಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಬೇಗ ಬುಕ್ ಮಾಡ್ಕೊಳ್ಳಿ. ಬೆಂಗಳೂರು ಟು ಬೆಂಗಳೂರು ಕರ್ಕೊಂಡು ಹೋಗ್ತೀವಿ. ನೀವು ಪ್ಯಾಕ್ ಮಾಡ್ಕೊಂಡು ಬಂದರೆ ಸಾಕು, ನಾವು ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ಬರ್ತೀವಿ. ಈಗ ಸದ್ಯಕ್ಕೆ ಆಶಾ ಕಿಟಕಿ ಒಳಗೆ ನೋಡೋಕೆ ಹೋಗ್ತಾಳೆ, ಏನಾದರೂ ಇದ್ದೀರಾ ಜನರು ಅಂತ. ರೈನ್ಬೋ ವಿಲೇಜಿಗೆ ಬಂದ್ವಾ. ಇದು ಕಂಪ್ಲೀಟು ಸಿಟಿಯಿಂದ ಔಟ್ಸ್ಕರ್ಟ್ಸು. ಕ್ಯಾಬಲ್ಲಿ ನೋಡಿದ್ವಿ, ಸಿಟಿಗೆ ಹೋಗೋಕ್ಕೆ 1,000 ರೂಪಾಯಿ ಅಂತೆ. ಅದಕ್ಕೆ ಬಸ್ಸಿಗೆ ಕಾಯ್ತಾ ಇದ್ದೀವಿ. ಓಕೆ, ಚಳಿ ಇದು ಮಳೇಲಿ ನೆನೆಯೋದು ದೊಡ್ಡ ವಿಷಯ ಅಲ್ಲ, ನೆಂದಾದ್ಮೇಲೆ ಚಳಿ ಆಗುತ್ತೆ ಗುರು, ಅದು ದೊಡ್ಡ ವಿಷಯ ಆ್ಯಕ್ಚುಲಿ. ನಿಮ್ಮ ಬಸ್ಸಲ್ಲಿ ಅದು ನೋಡಿದ್ಯಾ ನಂಬರ್ಗಳು, ಜಾತ್ರೆಯಲ್ಲಿ ಲೈಟ್ಸ್ ಹಾಕಿರ್ತಾರಲ್ಲ, ಕಾಣಿಸಕ್ಕೆ. ಇದೇ ರೈನ್ಬೋ ವಿಲೇಜು. ಇವಾಗ ಬಸ್ ತಗೊಂಡು ನಾವು ಸಿಟಿ ಸೆಂಟ್ರಿಗೆ ಹೋಗ್ತೀವಿ. ತೈಚುಂಗ್ ಸಿಟಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಆ್ಯಕ್ಚುಲಿ ಏನು ಗೊತ್ತಾಯ್ತು, ತೈಚುಂಗ್ ನಾನು ಚಿಕ್ಕ ಟೌನ್ ಅಂದ್ಕೊಂಡೆ, ಸಖತ್ ದೊಡ್ಡ ಸಿಟಿ ಇದೆ ಆ್ಯಕ್ಚುಲಿ, ಟೌನ್ ಅಲ್ಲ ಇದು. ಆಮೇಲೆ ಇದು ಅಕ್ಕಪಕ್ಕ ಸಖತ್ತಾಗಿ ವ್ಯವಸಾಯ ಮಾಡಿದ್ದಾರೆ. ಬರ್ತಾ ತೋರಿಸ್ಕೊಂಬಂದ್ವಲ್ಲ ನಿಮಗೆ. ಇವಾಗ ತೈಚುಂಗ್ ಸಿಟಿಗೆ ಹೋಗೋಣ. ಯಾವುದೋ ಹಳೇ ಕಾಲದ್ದು ಒಟ್ಕಾಸಿ ಬಸ್ಸು ಗುರು ಇದು. ಇಲ್ಲಿದೆ ನೋಡಿ, ಆದರೆ ಎಲ್ಲ ಸ್ಟಾಪ್ ಬಟನ್ನು ಎಲ್ಲ ಇದೆ ಬಸ್ಸಲ್ಲಿ. ಆದರೆ ಹಳೇ ಬಸ್ ಇದು.
ಓ ಕಿರಣ್, ನೀನು ಇಡೀ ಊರ್ ಸುತ್ತಾಡ್ಸ್ಕೊಂಡು ಹೋಗ್ತಾರೆ. ಎಷ್ಟು ಉದ್ದ ಇದೆ ಸ್ಟಾಪ್ಸು ನೋಡಿ. ನಾವಿನ್ನು ಇಲ್ಲಿದ್ದೀವಿ. ತೈಚುಂಗ್ ಸಿಟಿ ತಿರ್ಗಾಡ್ಸ್ಕೊಂಡು ತೈಚುಂಗ್ ಸಿಟಿ ತಿರ್ಸ್ಕೊಂಡು ಹೋಗ್ತಾರೆ ಚಿನ್ನ. 40 ರೂಪಾಯಿಗೆ 40 ರೂಪಾಯಿಗೆ 1 ಅವರ್ ಬಸ್ಸಲ್ಲಿ ಡ್ರೈವ್ ಓಡಿಸ್ತಾನೆ. ನಾವು ಅಲ್ಲಿಂದ ಬಂದ್ಬಿಟ್ವಿ, ತೈಪಾಯಿಂದ ನೋಡ್ಕೊಂಡ್ಬಿಡೋಣ ಸಿಟಿ. ಆರಾಮ ಫ್ರೀಯಾಗಿ ನೋಡ್ಕೊಳ್ಳೋಣ, ಕೂತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಹಾಕೊಂಡು ತೈಪಾಯಿ ಸಿಟಿ ನೋಡ್ಕೊಂಡು ಹೋಗೋಣ. ಬಸ್ ಸೌಂಡ್ ಬಂದ ಸ್ಪೀಡ್ ಟ್ರೈನ್ ತಗೊಂಡಿದ್ರೆ ತೈಪಾಯಿಗೆ ಹೋಗ್ಬಿಡ್ಬೋದಾಗಿತ್ತು. ನಿದ್ದೆ ಬಂತು, ನಾನಂತೂ ನಿದ್ದೆ ಹೊಡೆದ್ಬಿಟ್ಟಿದ್ದೆ. ಆಶಾ ಅಕ್ಕಪಕ್ಕ ತೈಚುಂಗ್ ಸಿಟಿ ಎಲ್ಲ ನೋಡ್ಕೊಂಡು ಕೂತ್ಲು. ಇಲ್ಲಿ ಫುಲ್ ವೈಬ್ರೆಂಟ್ ಆಗಿರುತ್ತೆ ಅಂತ ಹೇಳಿದ್ರಪ್ಪ. ಆದರೆ ಮಳೆ ಬಂದಿರೋದ್ರಿಂದ ಎಲ್ಲ ಬೂಬ್ರೆಂಟ್ ಆಗ್ಬಿಟ್ಟಿದೆ, ಏನು ಕಾಣಿಸ್ತಾ ಇಲ್ಲ. ಹೊಸ ಬೂಬ್ರೆಂಟ್ ಏನು ಇಲ್ಲ ಇಲ್ಲಿ. ಬೆಳಗ್ಗೆಯಿಂದ ಊಟ ಕೊಡ್ಸಿಲ್ಲ ನನಗಿಲ್ಲಿ. ಆ್ಯಕ್ಚುಲಿ ಏನು ಗೊತ್ತಾಯ್ತು, ತೈಚುಂಗ್ ಸಿಟಿ ಬಂದ್ಬಿಟ್ಟು ಇದು ಕಾರು, ಮ್ಯಾನುಫ್ಯಾಕ್ಚರಿಂಗು, ಫ್ಯಾಕ್ಟ್ರಿ ಆ ಥರ ಹಬ್ಬು. ಸೊ ಫ್ಯಾಕ್ಟ್ರೀಸ್ ತುಂಬ ಇದೆ. ನೋಡೋಣ ಭಾಷೆ ಏನು ಸಿಗುತ್ತೆ ತಿನ್ನೋಣ. ತುಂಬ ದೊಡ್ಡದಿದೆ ಗುರು ಇದು ತೈಚುಂಗ್ ಸಿಟಿ. ನೋಡಿ ಸ್ಕೈ ಸ್ಕ್ರೇಪರ್ಸು, ಏನು ಅಪಾರ್ಟ್ಮೆಂಟ್ಸೇ ಎಲ್ಲ ಕಡೆ ನೋಡಿದ್ರು ಅಪಾರ್ಟ್ಮೆಂಟು. ಇರೋ ಚಿಕ್ಕ ಕಂಟ್ರಿಲಿ 2.5 ಕೋಟಿ ಜನ ಇದ್ದಾರೆ ಅಂದರೆ ಈ ಥರ ದೊಡ್ಡ ಅಪಾರ್ಟ್ಮೆಂಟ್ಗಳೇ ಕಟ್ಟಿಸ್ಬೇಕು. ಜಾಗ ಕಮ್ಮಿದಾಗಿದೆ ತಾನೆ. ಹಾಂ, ಅದೇ ಲೈನ್ ನೋಡಿ 6-7 ಲೈನ್ ಇತ್ತೆ. ಎಷ್ಟು ದೊಡ್ಡದಿದೆ ರೋಡ್, ಮಾತ್ರ ತುಂಬ ದೊಡ್ಡದಿದೆ ರೋಡ್ಗಳು. ತೈಚುಂಗ್ ಒನ್ ಆಫ್ ದ ಬೆಸ್ಟ್ ಸಿಟಿ ಅಂತ ಹೇಳ್ತಾರೆ ತೈವಾನಲ್ಲಿ. ಏನಕ್ಕೆ ಅಂದರೆ ನೋಡಿ ಇಲ್ಲಿ ಹೆಂಗೆ ಮಾಡಿದ್ದಾರೆ. ಇದು ಮೋರಿ ನೀರಲ್ಲ, ಮೀನುಗಳೆಲ್ಲ ಬಿಟ್ಟವ್ರು ಇಲ್ಲಿ. ಮೀನುಗಳು, ಕೊಕ್ರೆಗಳೆಲ್ಲ ಐತೆ. ನಂಗೇನೋ ಮೋರಿ ನೀರು ವಾಸನೆ ಬರ್ತಾ ಇದೆ. ಹೌದಾ? ಆಕ್ಚುಲಿ ಮೋರಿ ನೀರಲ್ಲ, ಹರಿಯೋ ನೀರು. ಮೋರಿ ನೀರು ಇಲ್ಲೇ ಕ್ಲೀನಾಗಿ ಎಲ್ಲಿರುತ್ತೆ ನಿನಗೆ. ಹರಿಯೋ ನೀರು ಎಷ್ಟು ಚೆನ್ನಾಗಿ ಮಾಡ್ಕೊಂಡವ್ರು ನೋಡಿ. ಮಳೆ ಬಂದ್ರೇ ಒಂಥರ ಚೆನ್ನಾಗಿರುತ್ತೆ, ಬಿಸಿಲಿದ್ರೇ ಒಂಥರ ಚೆನ್ನಾಗಿರುತ್ತೆ. ಅಷ್ಟೇ ಚಳಿ ಆಗ್ತಾ ಇದೆಯಾ ಮಳೆಲಿ ನೆಂದಿ? ಪಟ್ಟೆ ಚಳಿ ಆಗ್ತಾ ಇದೆ. 24 ಡಿಗ್ರಿ ಇದೆ. ಆಕ್ಚುಲಿ ಚಳಿ ಇಲ್ಲ ನೋಡಿ. ಇಲ್ಲಿ ಮನೆಗಳು ಹೆಂಗಿದೆ. ಇದೆಲ್ಲ 1940s ಕಟ್ಸಿರೋದು. ಜಾಪನೀಸ್ ಕಾಲನೈಸೇಷನ್ ಮಾಡಕ್ ಬಂತಲ್ಲ ಅವಾಗ ಕಟ್ಸಿರೋ ಮನೆಗಳು. ಇನ್ನೂ ಉಳಿಸ್ಕೊಂಡಿಲ್ಲ. ವರ್ಲ್ಡ್ ವಾರ್ ಆದ್ರೂ ಕೂಡ ಅಲ್ಲೊಂದಿಲ್ಲ ನೋಡಿ. ಇಲ್ಲಿ ಆ ಮನೆ ನೋಡಿ, ಇಲ್ಲಿ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಆ ಥರ ಬಾಂಬ್ ಬಿದ್ದಾಗ ವಾರಲ್ಲೇ ಆದಾಗಿದ್ರು ಕೂಡ ಅದೇ ಮನೆ ಉಳಿಸ್ಕೊಂಡಿದ್ದಾರೆ. ನಾವೀಗ ಹೋಗ್ತಿರೋ ಒಂದು ಫೇಮಸ್ ಬಿಲ್ಡಿಂಗ್ ಕೂಡ ಅದೇನೆ. ಜಾಪನೀಸ್ ಅವರು ಹೈ ಕ್ಲಿನಿಕ್ ಅಂತ ಓಪನ್ ಮಾಡಿದ್ರು. ಆ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿ ರೀಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದಾರೆ ಗೊತ್ತಾ? ಬನ್ನಿ ಇವಾಗ ತೋರಿಸ್ತೀವಿ. ಅಶಾ, ನೀನು ಮಾರ್ಕೆಟ್ ಅಂತ ಕರ್ಕೊಂಬಂದಲ್ಲ, ನೈಟ್ ಮಾರ್ಕೆಟ್ ಇವೆಲ್ಲ ಎಲ್ಲ ಮಳೆಗೆ ಮುಚ್ಚಿಬಿಟ್ಟವ್ರೆ. ಆಮೇಲೆ ನೈಟ್ ಮಾರ್ಕೆಟ್ ಕಿರಣ್, ನೈಟಲ್ಲಿ ಓಪನ್ ಆಯ್ತವೆ ಅಂತೀಯಾ? ಇಷ್ಟೊಂದು ಜಾಸ್ತಿ ಇದೆ ಮಾರ್ಕೆಟಲ್ಲಿ ಏನು ದುಡ್ಡು. ತೈಚುಂಗಮ್ಮ ಇದು. ತೈಚುಂಗ್ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಬೇರೆ ಕಂಪೇರ್ ಮಾಡಿದ್ರೆ. ತೈವಾನಲ್ಲಿ ಕಂಪೇರ್ ಮಾಡಿದ್ರೆ ತೈಚುಂಗ್ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಜಾಗ. ಆಶಾ ಹೋಟೆಲ್ ಕಾಣಿಸಿದ ತಕ್ಷಣ ತಿನ್ನೋಣ ಅಂತ ನಿಲ್ಲಿಸ್ಬಿಟ್ಟು ಗಾಡಿ ಹಂಗೆ ಸ್ಟಾಪ್ ಆಗೋಯ್ತು, ಮುಂದೆನೇ ಹೋಗ್ಲಿಲ್ಲ. ಬೆಳಗ್ಗೆ ಏನೋ ಒಂದು ಬಾಕ್ಸಲ್ಲಿ ತಿಂದಿದ್ದು, ಇಬ್ರು ತಿನ್ಕೊಂಡ್ವಿ ಅಷ್ಟೇ. ಏನು ಹೇಳಿದೆ ಚಿನ್ನು ನೀನು? ಶ್ರಿಂಪ್ ನೂಡಲ್ಸ್ ಹೇಳಿದೆ ಚಿನ್ನು ನಾನು ಅಷ್ಟೇ. ಇದು ಶ್ರಿಂಪ್ ಆ್ಯಕ್ಚುಲಿ. ಇದಿರುತ್ತೆ ಶ್ರಿಂಪ್. ಅದು ನೂಡಲ್ಸು, ಇದು ಟೋಫು. ಇದು ಎರಡು ಏನು ಅಂತಾನೆ ಗೊತ್ತಾಯ್ತಲ್ವಲ್ಲ ನನಗೆ. ಯಾವ ಮಾಂಸ ಅಂತನೂ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು. ಗೊತ್ತಿರಪ್ಪ ನಾವೇನು ಆರ್ಡ್ರ್ ಮಾಡಿದ್ವು ಅದೇನು ತಂದು ಕೊಡ್ತಾರೋ ದೇವ್ರು ಗೊತ್ತು. ಸೂಪ್ ಅಷ್ಟೇ ಮನ. ತಲೆ ಕೆಡಿಸ್ಕೊಂಬಾರ್ದು ಜಾಸ್ತಿ ಅಷ್ಟೇ. ಫ್ರೈಡ್ ರೈಸ್ ಎಂಜಾಯ್. ಹಳೆ ಬಿಲ್ಡಿಂಗ್ಗಳು ನೋಡಿ, ಎಲ್ಲ ಪಾಳು ಬಿದ್ದಿರೋ ಬಿಲ್ಡಿಂಗು. ಜಪಾನೀಸ್ ಅವ್ರದ್ದು ವರ್ಲ್ಡ್ ವಾರ್ 2 ಅಲ್ಲಿ ಹಾಳಾಗಿರೋ ಬಿಲ್ಡಿಂಗ್ಗಳು ಇವೆಲ್ಲ. ಹಂಗೆ ಬಿಟ್ಬಿಟ್ಟವ್ರೆ. ದೊಡ್ಡ ಬಿಲ್ಡಿಂಗು ನೆಲಸಮಾನು ಮಾಡಿದ್ರೆ ಹಂಗೆ ಬಿಟ್ಬಿಟ್ಟವ್ರಲ್ಲ. ಇಲ್ಲಿ ನೋಡು, ಅದು ಓಕೆ, ಮೇ ಬಿ ಪಾಳು ಬಿದ್ದಿರ್ಬೋದಲ್ವಾ? ಅದು ಜನ ಇದ್ದಾರಾ ಗೊತ್ತಿಲ್ಲಪ್ಪ. ಪಾಳು ಬಿದ್ದಿರ್ಬೋದು. AC ಗೀಸಿ ಐತೆ ಚಿನ್ನು. ಇನ್ನೂ ಎಲ್ಲೋ ಒಂದೊಂದು ಜನಗಳವ್ರೆ ಹೆಂಗೂರ್ಗು ಅಂತ ಬಿಲ್ಡಿಂಗ್ಗಳಲ್ಲಿ. ಇದು ನೋಡಿ, ಈ ಬಿಲ್ಡಿಂಗು ಒಂಥರ ಡಿಫ್ರೆಂಟ್ ಆಗಿದೆ ಗುರು ತೈವಾನ್ ಸಿಟಿ. ಗೊತ್ತಾ, ನಮಗೆ ಮಿಕ್ಸ್ಡ್ ರಿಯಾಕ್ಷನ್. ಒಂದ್ ಕಡೆ ನೋಡಿದ್ರೆ ಫುಲ್ ದೊಡ್ಡ ಕಾರ್ ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ಗಳು, ಮರ್ಸಿಡೀಸ್ ಬೆಂಜ್ ಎಲ್ಲ ಇದಾವೆ. ಇನ್ನೊಂದ್ ಕಡೆ ನೋಡಿದ್ರೆ ಈ ತರ ಬಿಲ್ಡಿಂಗು. ಅದು ಜಡ್ಜೇ ಮಾಡಕ್ ಆಗ್ತಾರ ಕಂಟ್ರಿ ಹೆಂಗ್ ನಡೀತಾ ಇದೆ, ಎಕಾನಮಿ ಹೆಂಗಿದೆ ಅಂತ ನಿಜ ಜಡ್ಜ್ ಮಾಡಕ್ ಆಗ್ತಾ ಇಲ್ಲ. ಅದು ಏನ್ ಗೊತ್ತಾ ಬೇಜಾರು, ಯಾವುದೇ ಒಂದು ದೊಡ್ಡ ದೇಶ ಆಗ್ಲಿ, ಯಾವ ದೇಶನೂ ತೈವಾನು ಒಂದು ಕಂಟ್ರಿ ಅಂತಾನೆ ರೆಕಗ್ನೈಸ್ ಮಾಡಲ್ಲ. ಇದನ್ನ ಇನ್ನು ರಿಪಬ್ಲಿಕ್ ಆಫ್ ಚೈನಾ ಅಂತಾನೆ ಹೇಳ್ತಾರೆ. ನಮ್ಮ ಇಂಡಿಯಾ, ಆಸ್ಟ್ರೇಲಿಯಾ, USA, ನ್ಯೂಜಿಲೆಂಡ್, ಕೆನಡಾ ಎಲ್ಲ ದೇಶ. ಬರೀ ಪ್ರಪಂಚದಲ್ಲಿ 14 ಕಂಟ್ರೀಸ್ ಮಾತ್ರ ಈ ತೈವಾನ್ ಒಂದು ಕಂಟ್ರಿ ಅಂತ ಕನ್ಸಿಡರ್ ಮಾಡಿರೋದು. ಅದು ಯಾವುದೋ ಸೌತ್ ಅಮೆರಿಕಾ, ಗೌಟಮೋಲ ಆ ಥರ ಕಂಟ್ರಿಗಳು ಯಾವುದು ದೊಡ್ಡ ಕಂಟ್ರಿ ರೆಕಗ್ನೈಸ್ ಕಂಟ್ರೀಸ್ ಅಲ್ಲ. ಚೈನಾದವ್ರು ಏನು ಹೇಳೋರೆ,
ನೀವೇನಾದರೂ ಈ ತೈವಾನ್ ದೇಶದ ಹತ್ರ ಸಂಬಂಧ ಇಟ್ಕೊಂಡ್ರೆ ಗೌರ್ಮೆಂಟ್ ಅವರು ನಮ್ಮ ಕಡೆಯಿಂದ ನಿಮ್ಗೆ ಯಾವುದು ಇಂಪೋರ್ಟು ಎಕ್ಸ್ಪೋರ್ಟು ಬಿಸ್ನೆಸ್ ನಡೆಯಲ್ಲ. ಅದಕ್ಕೆ ಎದುರ್ಕೊಂಡು ಯಾರು ಈ ತೈವಾನ್ ದೇಶನ ಒಂದು ಕಂಟ್ರಿ ಅಂತಲೇ ಕನ್ಸಿಡರ್ ಮಾಡಿ ಏನು ಬಿಸ್ನೆಸ್ಸು ಮಾಡ್ತಾಯಿಲ್ಲ. ನಾವು ಇದನ್ನು ನೋಡೋಕ್ಕೆ ಬಂದ್ವಿ ತುಂಬ ದೂರದಿಂದ. ತೈಚುಂಗಲ್ಲಿ ಹ್ಯಾರಿ ಪಾಟರ್ ಥೀಮಲ್ಲಿ ಮಾಡಿರೋದು, ಜಪಾನ್ ಅವ್ರು ಕಟ್ಸಿರೋದು. ಇಡೀ ಬಿಲ್ಡಿಂಗ್ಗೆ ಈ ಕೆಂಪು ಇಟ್ಗೆಲ್ಲಿ ಕಟ್ಟಿರೋದು, ಪ್ಲಾಸ್ಟಿಂಗ್ ಗಿಸ್ಟಿಂಗ್ ಏನೂ ಮಾಡಿಲ್ಲ. ನೋಡಿ ಹೆಂಗಿದೆ. ಒಂದು ಐ ಕ್ಲಿನಿಕ್ ಆಗಿ ಓಪನ್ ಆಗಿರೋ ಬಿಲ್ಡಿಂಗ್ನ ಇವ್ರನ್ನ ಉಳಿಸ್ಕೊಂಡು ಚಿನ್ನು ನೋಡು ಒಳಗಡೆ. ಓಹೋ 5 ಸ್ಟಾರ್ ಥರ. ಓಹೋ ಇದೇನು ಲೈಬ್ರರಿನಾ? ಹ್ಯಾರಿ ಪಾಟರ್ ಸೆಟ್ಟಿಗೆ ಬಂದಾಗಲ್ಲ ನಿನಗೆ. ಐಸ್ ಕ್ರೀಮು, ಚಾಕ್ಲೇಟ್ಸು, ಸ್ವೀಟ್ಸು ಏನೇನೋ ಇದೆ ಗುರು ಇಲ್ಲಿ. ಮೇಲ್ಗಡೆನೂ ಹೋಗ್ಬೋದು. ಕಾಫಿ ಶಾಪ್ಸು. 1895 ಜಾಪನೀಸ್ ಅವ್ರು ಬರ್ತಾರಲ್ಲ, ಅವ್ರು ಅವಾಗ ಇಲ್ಲಿ ಒಂದು ಹೈ ಕ್ಲಿನಿಕ್ ಅಂದರೆ ಕಣ್ಣಿನ ಹಾಸ್ಪಿಟಲ್ನ ಕಟ್ಟಿಸ್ತಾರೆ ಈ ದೊಡ್ಡ ಬಿಲ್ಡಿಂಗಲ್ಲಿ. ಅವ್ರು ಬಿಟ್ಟು ಹೋದ್ಮೇಲೆ ಇವ್ರೇನು ಮಾಡ್ಕೋತಾರೆ, ಇದನ್ನು ಮಾಡಿಫೈ ಮಾಡಿ 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 ಆರ್ಕಿಟೆಕ್ಟ್ಸ್ನ ಚೆನ್ನಾಗಿ ಮಾಡಿಕೊಂಡು ಬಿಲ್ಡಿಂಗ್ನ ಉಳಿಸ್ಕೊಂಡಿದ್ದಾರೆ. ನೋಡಿ ಏನು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ. ನಾವಿಲ್ಲಿ ಎಂತಕ್ಕೆ ಬರ್ತಿದ್ವಿ ಅಂತ ಕೇಳ್ತಾ ಇದ್ದೀರಾ? ತೈವಾನಲ್ಲಿ ಒನ್ ಆಫ್ ದ ಮೋಸ್ಟ್ ಫೇಮಸ್ ಟೂರಿಸ್ಟ್ ಡೆಸ್ಟಿನೇಷನ್ ಅಂತ ಬರೋ. ನೀವೇ ನೋಡಿ ಜನಗಳು ಏನು ಫೋಟೋ ತೆಗೆಸ್ಕೊತಾ ಇದ್ದಾರೆ ಇಲ್ಲಿ. ಇದನ್ನು ನೋಡಿದ್ರೇ ಗೊತ್ತಾಗುತ್ತೆ. ಚಾಕ್ಲೇಟು, ಐಸ್ ಕ್ರೀಮ್ ಶಾಪು, ಕಾಫಿ ಶಾಪು, ಅದು ಇದು. ಆಮೇಲೆ ಈಗ ಸಿಗೋ ಸೊವೆನಿಯರು ಎಲ್ಲ ಕಡೆ ತೊಗೊಂಡೋಗ್ತಾರಂತೆ ಜನಗಳು. ತೈವಾನ್ಗೆ ಬಂದರೆ ಇಲ್ಲಿಂದ ಸೊವೆನಿಯರ್ ತೊಗೊಂಡೋಗಿ ಕೊಡ್ತಾರಂತೆ ಅವ್ರ ಜನಗಳಿಗೆ. ಬಿಸ್ನೆಸ್ ಮಾಡೋಕ್ಕೆ ಏನೇನು ಕಾನ್ಸೆಪ್ಟ್ ಹುಡುಕ್ತಾರಲ್ಲ ನೋಡಿ, ಎಲ್ಲ ಸೊವೆನಿಯರ್ಸ್ ನೀವು ನೋಡ್ತಾ ಇರೋದು. ಇಲ್ಲಿನ ಸೊವೆನಿಯರು ಅಷ್ಟೊಂದು ಫೇಮಸ್ಸು. ಬನ್ನಿ ತೋರಿಸ್ತೀನಿ ಇಲ್ಲಿ ಹೆಂಗೆ ಬುಕ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಇದು ಬುಕ್ಕಲ್ಲ, ಇದು ಮರದಿಂದ ಮಾಡಿರೋದು. ಆ ಥರ ಡಿಸೈನಲ್ಲಿ ನೋಡಿ, ಬುಕ್ ಥರ ಕಾಣಿಸುತ್ತೆ ಅಷ್ಟೇ. ಇದು ಬುಕ್ಕಲ್ಲ, ಮರದಿಂದ ಆ ಥರ ಪೇಂಟ್ ಹೊಡೆದ್ಬಿಟ್ಟು ಇಟ್ಟಿರೋದು, ಒಳ್ಳೆ ಬುಕ್ ಥರ ಕಾಣಲಿ ಅಂತ. ಅದೇ ಜೂನ್ 17ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಚೈನಾನ ಎಕ್ಸ್ಪ್ಲೋರ್ ಮಾಡ್ಕೊಂಬೋಣ. ಜೊತೆಗೆ ಚೈನಾದಲ್ಲಿ ಕೂಡ ನಾವು ಬುಲೆಟ್ ಟ್ರೈನಲ್ಲಿ ಕರ್ಕೊಂಡು ಹೋಗ್ತೀವಿ. ಎಲ್ಲರೂ ಜೂನ್ 17ನೇ ತಾರೀಕು ಚೈನಾಗೆ ಹೋಗೋಣ.